ಹಾಯ್ ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋದಲ್ಲಿ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತಿರೋರಿಗೆ ಅಥವಾ ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತಿರೋರಿಗೆ ಕೆಲವೊಂದು ಟಿಪ್ಸ್ ಮತ್ತು ಬಿಗಿನರ್ಸ್ ಆಗಿದ್ದರೆ ನೀವು ಹೇಗೆ ಸ್ಟಾರ್ಟ್ ಮಾಡಬೇಕು, ಯಾವ ಯಾವ ವಿಷಯದ ಮೇಲೆ ನೀವು ಫೋಕಸ್ ಮಾಡಬೇಕು, ಡಯಟ್ ಹೇಗಿರಬೇಕು, ಎಕ್ಸಸೈಸ್ ಹೇಗಿರಬೇಕು, ನಿಜವಾಗ್ಲೂ ಚೇಂಜ್ ಆಗಬೇಕು ಅಂದರೆ ಏನು ಪ್ರಾಕ್ಟಿಕಲ್ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಾವಿರಾರು ಜನರನ್ನು ಕೋಚ್ ಮಾಡಿರುವಂತಹ ಒಬ್ಬ ಕೋಚ್ನ ಸಲಹೆ ನಿಮಗೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ಸಿಗುತ್ತೆ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನನ್ನ ಚಾನಲ್ನಲ್ಲಿ ಹೆಲ್ತ್ ಆ್ಯಂಡ್ ಫಿಟ್ನೆಸ್ಗೆ ಸಂಬಂಧಿಸಿದಂತಹ ರೆಗ್ಯುಲರ್ ಅಪ್ಡೇಟ್ನ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಯಾವ ವಿಷಯದ ಮೇಲೆ ಫೋಕಸ್ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು, ಯಾವ ರೀತಿ ಆಹಾರ ಕ್ರಮ ಇರಬೇಕು, ಏನು ಲೈಫ್ ಸ್ಟೈಲ್ ಫಾಲೋ ಮಾಡಬೇಕು, ಏನು ಎಕ್ಸಸೈಸ್ ಮಾಡಬೇಕು, ಪ್ರಾಕ್ಟಿಕಲ್ಲಾಗಿ ನಿಮ್ಮ ಬಾಡಿಗೆ ಹೇಗೆ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಬೇಕು ಅಂತ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಸೊ ಇದನ್ನು ಕ್ಲಿಯರ್ ಮಾಡೋದಕ್ಕೆ ಅಂತ ಒಂದಿಷ್ಟು ಪ್ರಾಕ್ಟಿಕಲ್ ಟಿಪ್ಸ್ಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಮೊದಲನೇದಾಗಿ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋರಲ್ಲಿ ಅಥವಾ ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋರಲ್ಲಿ ಎರಡು ಥರದವ್ರು ಇರ್ತಾರೆ. ಮೊದಲನೇದಾಗಿ ಒಬ್ಬರು ಬ್ಯೂಟಿಗೋಸ್ಕರ ಮಾಡಬೇಕು ಅಂತಿರೋರು, ಹೆಲ್ತ್ಗೋಸ್ಕರ ಮಾಡಬೇಕು ಅಂತಿರೋರು, ಚೆನ್ನಾಗಿ ಕಾಣಬೇಕು ಅಂತ ಮಾಡ್ತಿರೋರು ಒಂದು ಕ್ಯಾಟಗರಿ. ಇನ್ನೊಂದು ಕ್ಯಾಟಗರಿ ತುಂಬ ಹೆಲ್ತ್ನ ಹಾಳು ಮಾಡ್ಕೊಂಡಿರೋರು, ಅಂದರೆ ಡಯಾಬಿಟೀಸ್ ಇರೋರು, PCOS ಇರೋರು, ಥೈರಾಯ್ಡ್ ಇರೋರು, ಅಥವಾ ಯಾವುದಾದ್ರೂ ಲೈಫ್ ಸ್ಟೈಲ್ ಡಿಸೀಸ್ ಇರೋರು, ಅಂದರೆ ಹೈಯರ್ BP, ಹೈಯರ್ ಕೊಲೆಸ್ಟ್ರಾಲ್, ಈ ರೀತಿ ಇಶ್ಯೂಸ್ ಎಲ್ಲ ಇರೋರು. ಅದನ್ನೆಲ್ಲ ಸರಿ ಮಾಡಬೇಕು, ನನ್ನ ವ್ಯಾಯಾಮ ಕ್ರಮ ಅಥವಾ ಆಹಾರ ಕ್ರಮ ಅಥವಾ ಒಂದು ಜೀವನ ಶೈಲಿನ ಬದಲಾಯಿಸಿ ಅದನ್ನೆಲ್ಲ ಸರಿ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಬೇಕು ಅಂತ ಹೆಚ್ಚಾಗಿ ಕೆಲವೊಬ್ಬರು ಮ್ಯಾಜಿಕ್ ಡೇಟ್ನ ಹುಡುಕ್ತಿರ್ತಾರೆ. ಮೋಸ್ಟ್ ಆಫ್ ದಿ ಪೀಪಲ್ಗೆ ಅದು 1ನೇ ತಾರೀಕಾಗಿರುತ್ತೆ. ಸೊ ಆ ಕಾರಣಕ್ಕೆ ನಿಮ್ಮ ಪ್ಲ್ಯಾನಿಂಗ್ ಸರಿಯಾಗಿರಬೇಕು. ಸೊ ನೀವು ಏನು ಗುರಿ ಅಚೀವ್ ಮಾಡಬೇಕು ಅಂತಿದ್ದೀರಾ ಅದಕ್ಕೆ ಪ್ರಾಪರಾಗಿ ಒಂದು ಗುರಿನ ಸೆಟ್ ಮಾಡಬೇಕು, ನೀವು ಒಂದು ಗೋಲ್ನ ಸೆಟ್ ಮಾಡಬೇಕು. ಅದಕ್ಕೆ ತಕ್ಕ ಹಾಗೆ ನೀವು ನಿಮ್ಮ ಲೈಫ್ ಸ್ಟೈಲ್ ಅಥವಾ ಡಯೆಟ್ ಅಥವಾ ಎಕ್ಸಸೈಸ್ನ ಮಾಡಿಫೈ ಮಾಡಿಕೊಂಡು ಹಂತವಾಗಿ ಅದನ್ನು ಇಂಪ್ರೂವೈಸ್ ಮಾಡ್ಕೊತಾ ಹೋದರೆ ನಿಮ್ಮ ಗುರಿನ ತಲುಪ್ಬೋದು. ಸೊ ಡಯೆಟು, ಆಹಾರ ಕ್ರಮ, ಲೈಫ್ ಸ್ಟೈಲು ಇದೆಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕಿಂತ ಮೊದಲನೇ ಸಿಂಪಲ್ ಟಿಪ್ಸ್ ಏನು ಅಂದರೆ ಸೆಟ್ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಏನು ಅಂದರೆ ನಿಜವಾಗಿ ನಿಮ್ಮ ಕೈಲಿ ಏನು ಸಾಧ್ಯ ಅದನ್ನು ಮಾತ್ರ ಮಾಡೋ ಥರ ಒಂದು ಗುರಿನ ಇಟ್ಕೊಳ್ಳೋದು ಒಳ್ಳೆಯದು. ಈಗ ನಾನು ಹೋಗಿ ಉಸೇನ್ ಬೋಲ್ಟ್ ಥರ ಫಾಸ್ಟಾಗಿ ಓಡಿ ಏನೋ ವರ್ಲ್ಡ್ ರೆಕಾರ್ಡ್ ಮಾಡ್ತೀನಿ ಅಂದರೆ ಅದು ಪಾಸಿಬಲ್ ಇಲ್ಲ. ಬಿಕಾಸ್ ನನ್ನ ಬಾಡಿ ಅಷ್ಟು ಕೇಪಬಲ್ಲು ಇಲ್ಲ, ನಾನು ಅದಕ್ಕೆ ಟ್ರೈನೂ ಮಾಡಿಲ್ಲ. ಓಕೆ, ಅದೇ ರೀತಿಯೇ ಯಾರೋ ಒಬ್ಬರು ಸಡನ್ನಾಗಿ ಇವತ್ತು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿ ಬರೀ 1 ತಿಂಗಳಲ್ಲಿ 10 kg ಕಡಿಮೆ ಮಾಡಿಬಿಡ್ತೀನಿ, 15 kg ಕಡಿಮೆ ಮಾಡಿಬಿಡ್ತೀನಿ ಅಥವಾ ಆ ಥರ ಏನಾದರೂ ತುಂಬ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೋಬಾರ್ದು. ನೀವು ತುಂಬ ಜನ ಕೆಲವೊಬ್ಬರು ಒಂದು 100 kg ಮೇಲ್ಗಡೆ ಇದ್ದರೆ ಅಥವಾ 90 kg ಮೇಲ್ಗಡೆ ಇದ್ದರೆ, ಇಷ್ಟೆಲ್ಲ ತುಂಬ ಓವರ್ ವೆಯ್ಟ್ ಎಲ್ಲ ಇದ್ದಾಗ ನಿಮ್ಮ ಬಾಡಿ ತುಂಬ ಎಕ್ಸ್ಟ್ರೀಮ್ ಎಕ್ಸಸೈಸಸ್ಸು ಎಲ್ಲ ತಡ್ಕೊಳ್ಳೋ ಕೆಪಾಸಿಟಿ ಇರೋದಿಲ್ಲ. ಸೊ ಆ ಕಾರಣಕ್ಕೆ ನೀವು ತುಂಬ ಗ್ರ್ಯಾಜುವಲ್ ಆಗಿ ಹಂತವಾಗಿ ನೀವು ನಿಮ್ಮ ರೂಟೀನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಯಾರು ಬಿಗಿನರ್ ಇದ್ದೀರಾ, ಯಾರು ಯಾವತ್ತೂ ಎಕ್ಸಸೈಸೇ ಮಾಡಿಲ್ಲ ಅಂಥವ್ರು ಫಸ್ಟು ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ತುಂಬ ಅಗ್ರೆಸಿವ್ ಆಗಿ ಹಾರೋದು, ಕುಣಿಯೋದು, ಜಂಪ್ ಮಾಡೋದು, ಸಡನ್ನಾಗಿ ಹೋಗಿ ವೆಯ್ಟ್ ಲಿಫ್ಟ್ ಮಾಡಿಬಿಡೋದು ಅಥವಾ ನಾಳೆಯಿಂದನೇ ರನ್ನಿಂಗ್ ಸ್ಟಾರ್ಟ್ ಮಾಡಿಬಿಡೋದು, ಈ ಥರ ಎಲ್ಲ ಅಗ್ರೆಸಿವ್ ವರ್ಕೌಟ್ಸ್ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ನೀವು ಸಿಂಪಲ್ಲಾಗಿ ಒಂದು ವಾಕಿಂಗಿಂದ ಸ್ಟಾರ್ಟ್ ಮಾಡ್ಬೋದು. ಅಂದರೆ ಒಂದು ಮೊದಲನೇ ದಿನ ಮೇ ಬಿ 1 ಕಿಲೋಮೀಟ್ರು ವಾಕಿಂಗ್ ಸ್ಟಾರ್ಟ್ ಮಾಡಿ ಮೊದಲನೇ ವಾರ, ಹಾಗೆ 2ನೇ ವಾರ 2 ಕಿಲೋಮೀಟ್ರ್ ಮಾಡಿ, 3ನೇ ವಾರ 3 ಕಿಲೋಮೀಟ್ರ್ ಮಾಡಿ. ಹೀಗೆ ನಿಮ್ಮ ಕ್ರಮೇಣವಾಗಿ ಹಂತವಾಗಿ ನಿಮ್ಮ ಇಂಟೆನ್ಸಿಟಿ, ನಿಮ್ಮ ಕೆಪ್ಯಾಸಿಟಿ ಏನಿದೆ ಅದನ್ನು ಬಿಲ್ಡ್ ಮಾಡಿಕೊಂಡು ಒಂದೊಂದು ವಾರ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಹಂತವಾಗಿ ನೀವು ಅಪ್ ಟು 1 hour ತನಕ ವಾಕ್ ಮಾಡೋ ಒಂದು ಪ್ರಾಕ್ಟೀಸ್ ಬೆಳೆಸ್ಕೊಂಡು ಆ ನಂತರ ನಿಮಗೆ ಬಾಡಿನಲ್ಲಿ ಶಕ್ತಿ ಇದೆ, ಏನಾದರೂ ಎಕ್ಸ್ಟ್ರಾ ವರ್ಕೌಟು ಮಾಡೋದಕ್ಕಾಗುತ್ತೆ ಅಂದರೆ ಸ್ವಲ್ಪ ಸೂರ್ಯ ನಮಸ್ಕಾರ ಆ್ಯಡ್ ಮಾಡ್ಬೋದು. ಬಾಡಿ ವೆಯ್ಟ್ ಎಕ್ಸಸೈಸಸ್ಸು ಅಂದರೆ ಸ್ಕ್ವಾಟ್ಸು, ಪುಷಪ್ಸು, ಬರ್ಫೀಸು, ಇಂಚ್ ವಾರ್ಮ್ಸು, ಈ ಥರ ಎಲ್ಲ ಎಕ್ಸಸೈಸ್ ಆ್ಯಡ್ ಮಾಡ್ಬೋದು. ನಿಮಗೆ ಆ ರೀತಿ ಎಕ್ಸಸೈಸ್ಗಳು ಹೇಗೆ ಮಾಡಬೇಕು, ಬಾಡಿ ವೆಯ್ಟ್, ನಿಮ್ಮ ದೇಹದ ವೆಯ್ಟ್ನೇ ಉಪಯೋಗಿಸ್ಕೊಂಡು ಹೇಗೆ ಎಕ್ಸಸೈಸ್ ಮಾಡ್ಬೋದು ಅನ್ನೋದನ್ನ ನೀವು ನನ್ನ ಚಾನಲ್ನಲ್ಲಿ ಒಂದು ಪ್ಲೇ ಲಿಸ್ಟ್ ಇದೆ, ಎಕ್ಸಸೈಸ್ ಆ್ಯಂಡ್ ಟ್ರೈನಿಂಗ್ ಟಿಪ್ಸ್ ಅಂತ. ಅದನ್ನು ನೋಡಿದ್ರೆ ನಿಮಗೆ ಹಲವಾರು ಎಕ್ಸಸೈಸ್ ವಿಡಿಯೋಗಳನ್ನ ನಾವು ಈಗಾಗಲೇ ತುಂಬ ಪೋಸ್ಟ್ ಮಾಡಿದ್ದೀವಿ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಆ ಎಕ್ಸಸೈಸ್ಗಳನ್ನೆಲ್ಲ ನೋಡಿಕೊಂಡು ನೀವು ಮನೆಯಲ್ಲೇ ಈ ರೀತಿ ವ್ಯಾಯಾಮಗಳನ್ನ ಆ್ಯಡ್ ಮಾಡ್ಕೋಬೋದು. ಅಂದರೆ ನೀವೇನು ವಾಕಿಂಗ್ ಮಾಡ್ತಿದ್ದೀರಾ ಅದಕ್ಕೆ ಅಡಿಷ್ನಲ್ ಆಗಿ ಸ್ವಲ್ಪ ಬಾಡಿ ವೆಯ್ಟ್ ಎಕ್ಸಸೈಸ್ನ ಆ್ಯಡ್ ಮಾಡ್ಕೋಬೋದು. ಯಾರಿಗೆ ತುಂಬ ಬೇಗ ಚೇಂಜ್ ಆಗಬೇಕು, ಫಾಸ್ಟಾಗಿ ಚೇಂಜ್ ಆಗಬೇಕು ಅನ್ನೋರು ನೀವು ಬೇಕಿದ್ದರೆ ಯಾವುದಾದ್ರೂ ಜಿಮ್ ಜಾಯ್ನ್ ಆಗ್ಬೋದು, ಯೋಗ ಸೆಂಟರ್ ಜಾಯ್ನ್ ಆಗ್ಬೋದು, ಅಥವಾ
ಏರೋಬಿಕ್ಸ್, ಜುಂಬಾ ಇಂಥದ್ದೆಲ್ಲದನ್ನು ಜಾಯ್ನ್ ಆಗ್ಬೋದು. ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡಿ ಅಂತ ಹೇಳ್ತೀನಿ. ಅಂದರೆ ತುಂಬ ಜನ ಫುಲ್ ಫೋರ್ಸಲ್ಲಿ ಪುಷ್ ಮಾಡಿ ತುಂಬ ಆಹಾರ ಕಡಿಮೆ ತಿನ್ನೋದು, ತುಂಬ ಎಕ್ಸಸೈಸ್ ಮಾಡೋದು ಎಲ್ಲ ಒಂದು 2 ವಾರ ಮಾಡಿಬಿಡ್ತಾರೆ. ಆಮೇಲೆ ಫುಲ್ ಡ್ರೈನ್ ಔಟ್ ಆಗಿ ಬಿಟ್ಬಿಡ್ತಾರೆ. ಸೊ ಆ ಕಾರಣಕ್ಕೆ ನೀವು ಅಷ್ಟೊಂದು ಎಕ್ಸ್ಟ್ರೀಮು ಡಯಟಿಂಗು ಅಂದರೆ ಬರೀ ಸೊಪ್ಪು ತರಕಾರಿ ತಿನ್ಕೊಂಡಿರೋದು ಅಥವಾ ಊಟ ಬಿಟ್ಟು ಯಾವುದೋ ಶೇಕ್ ಕುಡಿಯೋದು ಇದೆಲ್ಲ ತುಂಬ ಕೆಟ್ಟದ್ದು. ಓಕೆ, ಸೊ ಇದೆಲ್ಲ ಒಂದು ಮಾರ್ಕೆಟಿಂಗ್ ಸ್ಕ್ಯಾಮ್ಗಳ ಥರ. ಸೊ ಆ ರೀತಿ ಯಾವುದೇ ಮಾರ್ಕೆಟಿಂಗ್ ಸ್ಕ್ಯಾಮ್ಗಳಿಗೆ ಬೀಳ್ದೇನೆ ನೈಸರ್ಗಿಕವಾದ ಆಹಾರ ಕ್ರಮ ಫಾಲೋ ಮಾಡಿಕೊಂಡು ಒಂದು ಸಿಂಪಲ್ಲಾಗಿ ಸ್ವಲ್ಪನೇ ಮೊದಲನೇ ವಾರ ಒಂದು 15 ನಿಮಿಷ ಎಕ್ಸಸೈಸ್ ಮಾಡಿ, 2ನೇ ವಾರ ಒಂದು 30 ನಿಮಿಷ ಎಕ್ಸಸೈಸ್ ಮಾಡಿ, 4ನೇ ವಾರ 45 ನಿಮಿಷ ಮಾಡಿ, ಹೀಗೆ ಗ್ರ್ಯಾಜುವಲಾಗಿ ನಿಮ್ಮ ಹಂತವಾಗಿ ನೀವು ಇನ್ಕ್ರೀಸ್ ಮಾಡ್ಕೊತಾ ಹೋದರೆ ನಿಮ್ಮ ಬಾಡಿ ಸಪೋರ್ಟ್ ಮಾಡುತ್ತೆ. ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನೋಡಿರೋ ಪ್ರಕಾರ ಫಿಟ್ನೆಸ್ ಅನ್ನೋದು ಅಥವಾ ವೆಯ್ಟ್ ಲಾಸ್ ಜರ್ನಿ ಅನ್ನೋದು ಸ್ಪ್ರಿಂಟ್ ಥರ ಅಲ್ಲ. ಅಂದರೆ ಫಾಸ್ಟಾಗಿ ಓಡಿ, ಸ್ಪ್ರಿಂಟ್ ಅಂದರೆ ಫಾಸ್ಟಾಗಿ ಓಡ್ತಾರೆ, ಫುಲ್ ಎನರ್ಜಿ ಹಾಕಿ ಬೇಗ ಡ್ರೈನ್ ಔಟ್ ಆಗ್ತಾರೆ. ಫಿಟ್ನೆಸ್ ಜರ್ನಿ ಅನ್ನೋದು ಮ್ಯಾರಥಾನ್ ಥರ. ಅಂದರೆ ನೀವು ಲಾಂಗ್ ಟರ್ಮ್ ಗುರಿ ಇಟ್ಕೊಂಡು ಮಾಡಬೇಕಾಗುತ್ತೆ. ತುಂಬ ದಿನ ನೀವು ಇದನ್ನ ಮಾಡೋ ಕೆಪಾಸಿಟಿ ಇದೆ, ಮಾಡೋಕ್ಕಾಗುತ್ತೆ, ಅಥವಾ ಇದ್ರ ಮೇಲೆ ಫೋಕಸ್ ಮಾಡಿ ನಾನೊಂದು ಗುರಿ ತಲುಪ್ತೀನಿ ಅನ್ನೋ ಒಂದು ಗುರಿ ಇಟ್ಕೊಂಡು ಮಾಡಬೇಕು. ಬರೀ ಒಂದು ಶಾರ್ಟ್ ಪೀರಿಯಡಲ್ಲಿ ಒಂದು 2 ವಾರ ಫುಲ್ ಮಾಡಿಬಿಡ್ತೀನಿ ಅಂತ ಅಗ್ರೆಸಿವ್ ಆಗಿ ಟಾರ್ಚರ್ ಕೊಟ್ಕೊಂಡು ಎಲ್ಲ ಒಂದು ಸ್ವಲ್ಪ ದಿನ ಮಾಡಿ ಬಿಡೋದಿದ್ರೆ ಅದ್ರ ಉಪಯೋಗನೇ ಇಲ್ಲ ಮಾಡಿ. ಸೊ ಆ ಕಾರಣಕ್ಕೆ ಹಂತವಾಗಿ ಅದನ್ನ ಇನ್ಕ್ರೀಸ್ ಮಾಡ್ಕೊಳೋ ಥರ ಪ್ಲ್ಯಾನಿಂಗ್ ಮಾಡಿ. ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ನಿಮಗೊಂದಿಷ್ಟು ಗೈಡೆನ್ಸ್ ಕೊಡಬೇಕು ಅಂದರೆ, ಮೊದಲನೇದಾಗಿ ನಿಮ್ಮ ದಿನ ಏನು ಸ್ಟಾರ್ಟ್ ಮಾಡ್ತೀರಾ ಅದನ್ನು ಮೊಬೈಲ್ ಫೋನು ಅಥವಾ ನಿಮ್ಮ ಮೊಬೈಲ್ ಫೋನ್ ಲೈಟ್ ಏನಿದೆ ಅದನ್ನು ನಿಮ್ಮ ಕಣ್ಣಿಗೆ ಎಕ್ಸ್ಪೋಸ್ ಮಾಡ್ದೇನೆ ಸೂರ್ಯನ ಬೆಳಕಿಗೆ ನಿಮ್ಮ ಕಣ್ಣನ್ನು ಎಕ್ಸ್ಪೋಸ್ ಮಾಡೋ ಥರ ನಿಮ್ಮ ದಿನ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಉತ್ತಮವಾಗಿ ನಿಮ್ಮ ಬಾಡಿನಲ್ಲಿ ಸರ್ಕ್ಯಾಡಿಯನ್ ರಿದಮ್ ಅಂತ ಒಂದು, ನಮ್ಮ ಬಾಡಿ ಇಂಟರ್ನಲ್ ಬಾಡಿ ಕ್ಲಾಕ್ ಅಂತಿರುತ್ತೆ, ಅದಕ್ಕೆ ಸ್ಲೀಪ್ ಆ್ಯಂಡ್ ವೇಕಪ್ ಸೈಕಲ್ನ ನಾವು ರೀಸೆಟ್ ಮಾಡಬೇಕು. ತುಂಬ ಜನರು ಇತ್ತೀಚಿನ ದಿನಗಳಲ್ಲಿ ರಾತ್ರಿ ಮಲಗಬೇಕಾದ್ರು ಮೊಬೈಲ್ ಇಟ್ಕೊಂಡಿರ್ತಾರೆ, ಬೆಳಗ್ಗೆ ಎದ್ದಾಗೂ ಮೊಬೈಲ್ ಫಸ್ಟ್ ಮುಟ್ಕೊಂಡು ಎದ್ಕೊಡ್ತಾರೆ, ಎದ್ದ ಕೂಡಲೇ ನೆಗೆಟಿವ್ ನ್ಯೂಸ್ ನೋಡ್ತಾರೆ. ಸೊ ಇದೆಲ್ಲ ಮಾಡ್ತಾ ಅವರು ಒಂದು ಹ್ಯಾಪಿನೆಸ್ಸೇ ಕಳ್ಕೊಂಡ್ಬಿಡ್ತಾರೆ, ಅಥವಾ ಒಂದು ಇನ್ಸ್ಟೆಂಟ್ ಗ್ರ್ಯಾಟಿಫಿಕೇಷನ್ ಅಂತ ಹೇಳ್ತಾರೆ. ಸೊ ಒನ್ ಆಫ್ ದಿ ರೀಸನ್ ಫಾರ್ ವೆಯ್ಟ್ ಗೇನು ನಮ್ಮ ಸರ್ಕ್ಯಾಡಿಯನ್ ರಿದಮ್ನಲ್ಲಿ ಡಿಸ್ರಪ್ಷನ್ ಆಗಿರೋದು. ಸರ್ಕ್ಯಾಡಿಯನ್ ರಿದಮ್ ಅಂದರೆ ನಮ್ಮ ದೇಹದಲ್ಲೇ ಬಾಡಿ ಕ್ಲಾಕ್ ಅಂತಿರುತ್ತೆ. ಅಂದರೆ ನಮ್ಮ ದೇಹದಲ್ಲಿ ಉಷ್ಣತೆ, ಜೀರ್ಣಕ್ರಿಯೆ ಇದೆಲ್ಲ ಯಾವ್ಯಾವ ಸಮಯದಲ್ಲಿ ಹೇಗೆ ಆಗಬೇಕು, ಯಾವ್ಯಾವ ಹಾರ್ಮೋನ್ಗಳನ್ನ ಯಾವ್ಯಾವ ಟೈಮಲ್ಲಿ ಪ್ರೊಡ್ಯೂಸ್ ಮಾಡಬೇಕು, ಇದೆಲ್ಲ ಒಂದು ಸರ್ಕ್ಯಾಡಿಯನ್ ರಿದಮ್ ಅನ್ನೋ ಒಂದು ಸೈಕಲ್ ಮೇಲೆ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ತುಂಬ ನಿದ್ದೆ ಅಥವಾ ಎದ್ದೇಳೋ ಸಮಯ ಅಥವಾ ಮಲಗೋ ಸಮಯ ಇದೆಲ್ಲ ಹೆಚ್ಚು ಕಡಿಮೆ ಇದ್ದಾಗ, ಮತ್ತು ಎದ್ದುಕೊಳ್ಳೆ ಮೊಬೈಲ್ ಬಳಸೋದು, ಮಲಗಬೇಕಾದ್ರೂ ಮೊಬೈಲ್ ಬಳಸೋದು, ಇದೆಲ್ಲ ಮಾಡೋದ್ರಿಂದ ನಮ್ಮ ಬಾಡಿನಲ್ಲಿ ಮೆಲಟೋನಿನ್ ಸೆಕ್ರೇಷನ್ ಅಥವಾ ಮೆಲಟೋನಿನ್ ಪ್ರೊಡಕ್ಷನ್ ಏನಿದೆ ಅದು ಸರಿಯಾಗಿ ಆಗೋದಿಲ್ಲ. ನಿಮ್ಮ ದಿನಾನ ಟೀ, ಕಾಫಿ ವಿತ್ ಶುಗರ್ ಎಲ್ಲ ಸ್ಟಾರ್ಟ್ ಮಾಡ್ತಿದ್ದೀರಾ, ಅದು ಒಂದು ವೆಯ್ಟ್ ಗೇನಿಗೆ ಒಂದು ಮೂಲ ಮಂತ್ರ ಅಂತ ಹೇಳ್ಬೋದು. ಶುಗರು, ಮಿಲ್ಕು ವಿತ್ ಟೀ, ಕಾಫಿ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಅದು ನಿಮಗೆ ಬೆಳಗ್ಗೆನೇ ನೀವು ಫ್ಯಾಟ್ ಗೇನಿಂಗ್ ಮೋಡ್ನ ಸ್ವಿಚ್ ಆನ್ ಮಾಡ್ತಿರೋ ಥರ ಅರ್ಥ. ಅಂದರೆ ನೀವು ಬ್ಲ್ಯಾಕ್ ಟೀ ಅಥವಾ ಬ್ಲ್ಯಾಕ್ ಕಾಫಿ, ಗ್ರೀನ್ ಟೀ ವಿತೌಟ್ ಶುಗರ್, ವಿತೌಟ್ ಮಿಲ್ಕ್ ತೊಗೋತಿದ್ರೆ ಏನು ತೊಂದರೆ ಇಲ್ಲ. ಯಾಕಂದರೆ ಮಿಲ್ಕಲ್ಲೂ ಲ್ಯಾಕ್ಟೋಸ್ ಅನ್ನೋ ಒಂದು ಫಾರ್ಮ್ ಆಫ್ ಶುಗರ್ ಇರುತ್ತೆ. ಹಾಗೆ ಶುಗರ್ ಕೆಲವೊಬ್ಬರು ಬೆಲ್ಲ ಹಾಕ್ಕೊಂಡು ಕುಡಿತೀನಿ ನಾನು ಅಂತಾರೆ. ಬೆಲ್ಲ ಯಾವುದರಿಂದ ಮಾಡಿರೋದು? ಬೆಲ್ಲ, ಶುಗರ್ ಎಲ್ಲ ಕಬ್ಬಿಂದನೇ ಬಂದಿರೋದು. ಸೊ ನಿಮಗೆ ಟೀ, ಕಾಫಿ ಕುಡಿಯೋ ಅಭ್ಯಾಸ ಇದೆ ಅಂದರೆ ಕುಡೀರಿ, ಬಟ್ ವಿತೌಟ್ ಮಿಲ್ಕು, ವಿತೌಟ್ ಶುಗರ್ ಕುಡಿದ್ರೆ ಒಳ್ಳೆಯದು. ಅಥವಾ ನಿಮ್ಮ ದಿನಾನ ಜಸ್ಟ್ ಒಂದು ವಾರ್ಮ್ ವಾಟರಿಂದ ಸ್ಟಾರ್ಟ್ ಮಾಡಿ. ತುಂಬ ಜನ ಡಿಟಾಕ್ಸ್ ವಾಟರ್ಗಳು ಕುಡಿತಾರೆ. ಅಂದರೆ ಆ್ಯಶ್ ಕಾರ್ಡ್ ಜ್ಯೂಸ್ ಇರ್ಬೋದು, ಅಥವಾ ಮೇಥಿ ಸೀಡ್ಸ್ ಇರ್ಬೋದು, ಅಥವಾ ಜಸ್ಟ್ ವಾರ್ಮ್ ವಾಟರ್ ಕುಡಿಯೋದಿರ್ಬೋದು. ಕೆಲವೊಬ್ಬರು ಲೆಮನ್ನು, ಹನಿ ಹಾಕ್ಕೊಂಡು ಕುಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಅನ್ಕೋತಾರೆ. ಅದು ಮಿಸ್ಕಾನ್ಸೆಪ್ಷನ್. ಜಸ್ಟ್ ಬೇಕಾದರೆ ಲೈಮ್ ಹಾಕ್ಕೊಂಡು ಕುಡಿಬೋದು. ಹನಿನ ಬಿಸಿ ನೀರಲ್ಲಿ ಹಾಕೋದು ಅಷ್ಟು ಉತ್ತಮ ಅಲ್ಲ. ಅಥವಾ ಹನಿನೂ ಶುಗರೇ. ಸೊ ನಿಮಗೆ ಅಷ್ಟು ವೆಯ್ಟ್ ಲಾಸ್ ಆಗೋದಕ್ಕೆ ಅದು ಸೀರಿಯಸ್ ಆಗಿ ಏನು ಬೆನಿಫಿಟ್ ಆಗೋಲ್ಲ. ಇದು ಜಸ್ಟ್ ಒಂದು ರಾಂಗ್ ಮಿತ್ ಅಷ್ಟೇ. ಅದು ಸ್ಟಾರ್ಟ್ ಮಾಡಿದ್ರೆ ನೀವು ಯಾವುದಾದ್ರೂ ಒಂದು ರೂಟೀನಿಂದ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಜಸ್ಟ್ ಒಂದು ವಾರ್ಮ್ ವಾಟರ್ ಕುಡಿದ್ರೂ ಪರವಾಗಿಲ್ಲ. ಕೆಲವೊಬ್ಬರು ಬಿಸಿನೀರು ಕುಡಿದ್ರೆ ಹೊಟ್ಟೆ ಬೊಜ್ಜು ಕರಗುತ್ತೆ ಅಂತ ಅನ್ಕೋತಾರೆ. ಅದು ಟೋಟಲಿ ಒಂದು ಮೂಢನಂಬಿಕೆ. ಆ ಥರ ನಮ್ಮ ಹೊಟ್ಟೆ ಜಠರದಲ್ಲಿ ಏನು ಫ್ಯಾಟು ಇಷ್ಟಿಷ್ಟು ಕೂತಿರೋದಿಲ್ಲ. ನಮ್ಮ ಹೊಟ್ಟೆ, ನಿಮ್ಮ ಬೊಜ್ಜು ಏನಿದೆ ನಮ್ಮ ದೇಹದ ಹೊರಗಡೆ ಸಬ್ಕ್ಯೂಟೇನಿಯಸ್ ಲೆವೆಲಲ್ಲಿ ವಿಸರಲ್ ಫ್ಯಾಟ್ ಅಂತ ಹೊರಗಡೆ ಅಂಗಾಂಗಗಳ ಸುತ್ತಮುತ್ತ ಎಲ್ಲ ಇರುತ್ತೆ. ನಿಮ್ಮ ಹೊಟ್ಟೆ ನೀವು ನೀರು ಕುಡಿಯೋ ನೀರು ಎಲ್ಲಿ ಹೋಗುತ್ತೆ? ನಿಮ್ಮ ಡೈಜೆಷನ್ ಸಿಸ್ಟಮ್ ಮೂಲಕ ಹೋಗುತ್ತೆ. ನಿಮ್ಮ ಡೈಜೆಸ್ಟ್ ಸಿಸ್ಟಮ್ ಒಳಗಡೆ ನಿಮ್ಮ ಬೊಜ್ಜು ಶೇಖರಣೆ ಆಗಿರೋದಿಲ್ಲ, ಅದರ ಹೊರಗಡೆ ತುಂಬ ಬೊಜ್ಜು ಶೇಖರಣೆ ಆಗಿರುತ್ತೆ.
ಸೊ ಬಾಡಿಗೆ ಅದರ ಟೆಂಪ್ರೇಚರ್ನ ಮೇಂಟೈನ್ ಮಾಡೋದಕ್ಕೆ ಬಾಡಿಗೆ ಗೊತ್ತು. ಸೊ ಬಟ್ ಆ್ಯಕ್ಚುಲಿ ಕೋಲ್ಡ್ ವಾಟರ್ ಕುಡಿದ್ರೆ ಸ್ವಲ್ಪ ಮೆಟಬಾಲಿಸಮ್ ಇನ್ಕ್ರೀಸ್ ಆಗಿ ಸ್ವಲ್ಪ ಕ್ಯಾಲೋರೀಸ್ ಇನ್ಕ್ರೀಸ್ ಆಗುತ್ತೆ ಅನ್ನೋ ಸೈನ್ಸ್ ಇದೆ. ಬಟ್ ಹಾಟ್ ವಾಟರ್ ಕುಡಿದು ಹೊಟ್ಟೆ ಕರಗುತ್ತೆ ಅನ್ನೋದು ತುಂಬ ತುಂಬ ದೊಡ್ಡ ಮೂಢನಂಬಿಕೆ. ಅದನ್ನು ಯಾವುದೂ ಫಾಲೋ ಮಾಡೋಕ್ಕೆ ಹೋಗಬೇಡಿ. ಜಸ್ಟು ನಿಮ್ಮ ದಿನನ ಒಂದು ಬಿಸಿನೀರು ಅಥವಾ ವಾರ್ಮ್ ವಾಟ್ರಿಂದ ಕುಡಿಯೋದು ಒಳ್ಳೆ ಪದ್ಧತಿನೇ, ಅದೇನು ಕೆಟ್ಟದಂತ ಏನಲ್ಲ. ನಿಮಗೆ ಒಂದು ಸ್ವಲ್ಪ ಆಹ್ಲಾದಕರ ಒಂದು ಫೀಲಿಂಗ್ ಆಗುತ್ತೆ ಆ ಥರ ಸ್ಟಾರ್ಟ್ ಮಾಡಿದ್ರೆ. ಬಟ್ ಅದರಿಂದ ನಿಮ್ಮ ಹೊಟ್ಟೆ ಕರಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಕುಡಿತಿದ್ರೆ ಅದು ಮೂಢನಂಬಿಕೆ, ಅದು ನಿಜವಾಗ್ಲೂ ವರ್ಕ್ ಆಗಲ್ಲ. ಯಾವುದಾದ್ರೂ ಒಂದು ಜಸ್ಟ್ ವಾರ್ಮ್ ವಾಟರ್ ಅಥವಾ ಯಾವುದಾದ್ರೂ ಡಿಟಾಕ್ಸ್ ರೆಸಿಪಿಯಿಂದ ನೀವು ದಿನ ಸ್ಟಾರ್ಟ್ ಮಾಡ್ಬೋದು. ಕೆಲವೊಂದು ಡಿಟಾಕ್ಸ್ ರೆಸಿಪಿಗಳನ್ನ ಪರ್ಮನೆಂಟಾಗಿ ನೀವು ಮಾಡೋಕ್ಕಾಗೋದಿಲ್ಲ, ಸ್ವಲ್ಪ ಶಾರ್ಟ್ ಪೀರಿಯಡಿಗೆ ಮಾತ್ರ ಮಾಡಿ ಬಿಡೋದು ಒಳ್ಳೆಯದು. ಏಕೆಂದರೆ ಕೆಲವೊಂದು ಮೆಡಿಸಿನಲ್ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀವು ಹಾಕ್ಕೊತಿದ್ರೆ ಅದನ್ನ ರೆಗ್ಯುಲರಾಗಿ ಫಾಲೋ ಮಾಡ್ತಿದ್ರೆ ಬಾಡಿ ಅದಕ್ಕೆ ಯೂಸ್ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ಅದರಲ್ಲಿ ಡಿಫ್ರೆಂಟ್ ಡಿಟಾಕ್ಸ್ ರೆಸಿಪೀಸ್ ಫಾಲೋ ಮಾಡೋದು ಉತ್ತಮ. ಶುಗರ್ ಇಲ್ಲದೆ ಇರುವಂತಹ ಡಿಟಾಕ್ಸ್ ರೆಸಿಪೀಸ್ನ ಕುಡಿದ್ರೆ ಒಳ್ಳೆಯದು. ನಮ್ಮ ಲಿವರ್ ಅಥವಾ ಕಿಡ್ನಿ ಇದೆಲ್ಲ ಚೆನ್ನಾಗಿ ಡಿಟಾಕ್ಸ್ ಮಾಡುತ್ತೆ. ಬಟ್ ಇದು ಕೆಲವೊಂದು ಡಿಟಾಕ್ಸ್ ರೆಸಿಪೀಸು ಸ್ವಲ್ಪ ಇಂಡೈರೆಕ್ಟಾಗಿ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಯಾಕಂದರೆ ನಿಮ್ಮ ಅಟ್ಲೀಸ್ಟ್ ಒಂದು ಡಯಟಲ್ಲಿ ಇದ್ದೀನಿ ಅನ್ನೋ ಒಂದು ಮೈಂಡ್ಸೆಟ್ಗೆ ಆದರೂ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಸೊ ಯಾರ್ಯಾರಿಗೆ ಬ್ಯಾಡ್ ಹ್ಯಾಬಿಟ್ಸ್ ಇದೆ, ಆಲ್ಕೋಹಾಲ್ ಅಥವಾ ಸ್ಮೋಕಿಂಗ್ ಈ ರೀತಿ ಏನಾದರೂ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ ಅದನ್ನ ಬಿಡೋದು ಉತ್ತಮ. ನಿಮಗೆ ಸಡನ್ನಾಗಿ ಬಿಡೋಕ್ಕಾಗ್ತಿಲ್ಲ ಅಂದರೆ ಹಂತವಾಗಿ ಅದನ್ನ ಕಡಿಮೆ ಮಾಡೋದ್ರ ಕಡೆ ಫೋಕಸ್ ಮಾಡಿ. ಸಡನ್ನಾಗಿ ಎಲ್ರಿಗೂ ಆಫ್ಕೋರ್ಸ್ ಅಡಿಕ್ಷನ್ ಇದ್ದರೆ ಸಡನ್ನಾಗಿ ಬಿಡಬೇಕು ಅಂತೇನಿಲ್ಲ. ನಾನು ಒಂದು ಟೈಮಲ್ಲಿ ಅಡಿಕ್ಷನ್ ಆಗಿದ್ದಾನೆ, ಇವಾಗಲೂ ಒಕೇಶ್ನಲ್ ಆಗಿ ಮಾಡ್ತೀನಿ. ಬಟ್ ಅದು ನಿಮಗೆ ಅದರಿಂದ ಅದು ಹೆಲ್ತ್ಗೆ ತೊಂದರೆ ಆಗ್ತಿದೆ ಅಂದರೆ ಅದನ್ನ ಬಿಡೋದು ನಿಮಗೆ ಒಳ್ಳೆಯದಾಗುತ್ತೆ. ಬಟ್ ಒಕೇಶ್ನಲಿ ಏನು ಅಷ್ಟಂತ ತೊಂದರೆ ಆಗೋದಿಲ್ಲ. ಬಟ್ ರೆಗ್ಯುಲರ್ ಆಗಿ ನೀವು ದಿನನಿತ್ಯ ಅದನ್ನ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಫಿಟ್ನೆಸ್ ಅಥವಾ ಹೆಲ್ತ್ ಗೋಲ್ ಏನಿದೆ ಇದನ್ನ ಅಚೀವ್ ಮಾಡೋದು ತುಂಬ ಸ್ಲೋ ಆ್ಯಂಡ್ ಕಷ್ಟ ಆಗುತ್ತೆ. ಅಥವಾ ನಿಮಗೆ ಮೋಟಿವೇಶನು ಲೋ ಇರುತ್ತೆ, ನಿಮಗೆ ಮೂಡು ಬರೋದಿಲ್ಲ ಎಲ್ಲದು ಮಾಡೋದಕ್ಕೆ. ಸೊ ಅದನ್ನ ಬಿಟ್ಟರೆ ಉತ್ತಮ. ಪ್ರೋಸೆಸ್ ಫುಡ್ನ ಅವಾಯ್ಡ್ ಮಾಡೋದು ನೆಕ್ಸ್ಟ್ ಪ್ರೊಸೀಜರು. ಪ್ರೋಸೆಸ್ ಫುಡ್ಗಳಂದರೆ ಮಾನವ ನಿರ್ಮಿತ ಆಹಾರ ಏನಿದೆ ಅಂದರೆ ಪ್ಯಾಕೇಜ್ನಲ್ಲಿ ಬಂದಿರುವಂತಹ ಆಹಾರ, ಬೇಕರಿ ಆಹಾರಗಳು ಅಥವಾ ಜಾಸ್ತಿ ಸಕ್ಕರೆ ಇರುವಂತಹ ಆಹಾರಗಳು ಅಥವಾ ಐಸ್ ಕ್ರೀಮ್, ಚಾಕ್ಲೇಟ್ ಈ ರೀತಿ ಯಾವುದೇ ರೀತಿಯ ಪ್ರೋಸೆಸ್ ಫುಡ್ಗಳನ್ನ ಇದ್ದರೆ ಉತ್ತಮ. ಅದನ್ನು ತಿಂದು ನೀವು ವೆಯ್ಟ್ ಲಾಸ್ ಮಾಡ್ತೀರಾ ಅಂದರೆ ತುಂಬ ಸ್ಲೋ ಆಗಿ ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ. ಮೋಸ್ಟ್ಲಿ ನೀವು 4-5 ತಿಂಗಳಲ್ಲಿ ಏನು ಅಚೀವ್ ಮಾಡ್ತೀರಾ ಅದನ್ನು ಅಚೀವ್ ಮಾಡೋದಕ್ಕೆ 1 ವರ್ಷ ತೊಗೋಬೋದು. ಮಧ್ಯದಲ್ಲಿ ಕೆಲವೊಬ್ರು ಹೇಳ್ತಾರೆ ನಿಮಗೆ ವೆರಿ ಫ್ಲೆಕ್ಸಿಬಲ್ ಡಯಟಿಂಗು, ಚಾಕ್ಲೇಟು ತಿನ್ಕೋಬೋದು, ಐಸ್ ಕ್ರೀಮು ತಿನ್ಕೊಬೋದು, ಅದ್ರ ಜೊತೆನೂ ಮಾಡ್ಬೋದು ಅಂತ. ಎಸ್, ಕ್ಯಾಲೋರಿ ಕೌಂಟ್ ಮಾಡೋರಿಗೆ, ಸ್ವಲ್ಪ ಕ್ಯಾಲೋರಿ ಕೌಂಟಿಂಗು ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿರೋರಿಗೆ ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಆಗುತ್ತೆ ಅದು. ಬಟ್ ನಿಮ್ಮ ಹಿಂದೆ ಯಾರಾದರೂ ಒಬ್ಬರು ಗುರು ಇದ್ದು ಗೈಡ್ ಮಾಡ್ತಿದ್ರೆ ಅದನ್ನ ಬ್ಯಾಲೆನ್ಸ್ ಮಾಡ್ಬೋದು. ಬಟ್ ನೀವೇ ಅದನ್ನ ಮಾಡ್ತಿದ್ದಾಗ ನೀವು ಪ್ರೋಗ್ರೆಸ್ ಆಗ್ತಿರೋದಿಲ್ಲ. ನೀವು ವೆಯ್ಟ್ ಸ್ಕೇಲ್ ಅದೇ ಹಾಗೇನೇ ಇದ್ದಾಗ ತುಂಬ ಡಿಸಪಾಯಿಂಟ್ ಆಗಿಬಿಡ್ತೀರಾ. ಆಮೇಲೆ ಚೆನ್ನಾಗಿ ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ. ಸೊ ಆ ಕಾರಣಕ್ಕೆ ಟೆಂಪ್ರವರಿಯಾಗಿ ಅದನ್ನ ಬಿಟ್ಟು ವಾರಕ್ಕೊಂದು ಸಲ ಅಥವಾ 2 ಸಲ ಆ ಥರ ಏನಾದರೂ ಪ್ರೋಸೆಸ್ ಫುಡ್ಗಳನ್ನ ನಿಮಗೆ ಬೇಕೇ ಬೇಕು ಅನಿಸಿದ್ರೆ ತಿನ್ನಿ, ಇಲ್ಲಾಂದರೆ ಅವಾಯ್ಡ್ ಮಾಡಿ. ಸೊ ಹೊರಗಡೆ ರೆಸ್ಟೋರೆಂಟ್ನಲ್ಲಿ ತುಂಬ ಟೇಸ್ಟಿಂಗ್ ಪೌಡ್ರೆಲ್ಲ ಯೂಸ್ ಮಾಡಿರ್ತಾರೆ, ಅದಕ್ಕೆ ಹೊರಗಡೆ ಆಹಾರಗಳನ್ನ ಅವಾಯ್ಡ್ ಮಾಡೋದು ಉತ್ತಮ. ನೀವೇ ನೋಡಿರ್ಬೋದು, ತುಂಬ ಜನ ಯಾರು ಹೊರಗಡೆ ರೆಸ್ಟೋರೆಂಟ್ನಲ್ಲಿ ಊಟ ಮಾಡ್ತಾರೆ ಅಂಥವ್ರಿಗೆ ಹೈ ಕೊಲೆಸ್ಟ್ರಾಲ್, ಯೂರಿಕ್ ಆ್ಯಸಿಡ್, ಹೈಯರ್ BP ಇಂಥದ್ದೆಲ್ಲ ಜಾಸ್ತಿ ಬರುತ್ತೆ. ದಟ್ಸ್ ಬಿಕಾಸ್ ಅವ್ರಿಗೆ ಗೊತ್ತಿಲ್ಲದೆ ಅವರು ಒಂದು ಬೇಡದೇ ಇರೋ ಈ ಟೇಸ್ಟಿಂಗ್ ಪೌಡರ್ ಆಗಲಿ, ಸಾಸಸ್ ಆಗಲಿ, ಕೆಲವೊಂದು ಕಂಟ್ಯಾಮಿನೇಟೆಡ್ ಫುಡ್ಗಳನ್ನ ತಿಂದ್ಬಿಡ್ತಾರೆ ಟೇಸ್ಟ್ಗೋಸ್ಕರ. ಮತ್ತು ಆಟೋ ಇಮ್ಯೂನ್ ಕಂಡೀಷನ್ಸು, ಅರ್ಥರೈಟಿಸು ಇಂಥದ್ದೆಲ್ಲ ಬರೋದೇ ಹೆಚ್ಚಾಗಿ ಈ ರೀತಿ ಪ್ರೋಸೆಸ್ ಫುಡ್ಗಳನ್ನ ತಿನ್ನೋದ್ರಿಂದ. ಬಟ್ ಕೆಲವೊಬ್ಬರು ವೆರಿ ದೇಸಿ ಸ್ಟೈಲ್ಗಳಿರುತ್ತೆ. ಈಗ ನಾರ್ತ್ ಕರ್ನಾಟಕ ಜೋಳದ ರೊಟ್ಟಿ ನಾರ್ಮಲ್ ದೇಸಿ ಸ್ಟೈಲು, ಕೆಲವೊಂದು ರಾಗಿ ಮುದ್ದೆ ದೇಸಿ ಸ್ಟೈಲಲ್ಲಿ ಮಾಡ್ತಿರ್ತಾರೆ, ಮನೆ ಊಟದ ಥರ ಇರುತ್ತೆ. ಅಂಥ ರೆಸ್ಟೋರೆಂಟ್ಗಳೆಲ್ಲ ನೀವು ತಿನ್ಬೋದು. ದಯವಿಟ್ಟು ಯಾವುದೇ ರೀತಿಯ ಶಾರ್ಟ್ಕಟ್ಗಳನ್ನ ಫಾಲೋ ಮಾಡೋದಕ್ಕೆ ಹೋಗಬೇಡಿ. ಶಾರ್ಟ್ಕಟ್ಸ್ ಅಂದರೆ ಏನು, ತುಂಬ ಜನ ತುಂಬ ವೆಯ್ಟ್ ಎಲ್ಲ ಇದ್ದರೆ ಸರ್ಜರಿ ಮಾಡಿಸ್ಬೇಡೋಣ ಅಂತ ಬೇರಿಯಾಟ್ರಿಕ್ ಸರ್ಜರಿ ಎಲ್ಲ ಮಾಡ್ಸೋಕ್ಕೆ ಹೋಗ್ತಾರೆ. ಅದು ಒಂದು ದೊಡ್ಡ ತಪ್ಪು. ಬೇರಿಯಾಟ್ರಿಕ್ ಸರ್ಜರಿ ಎಲ್ಲ ಮಾಡಿಸಿದವರು ಜೀವನ ಪೂರ್ತಿ ಡೈಜೆಷನ್ ಪ್ರಾಬ್ಲಮ್ಮು, ಜಾಸ್ತಿ ತಿನ್ನೋಕ್ಕಾಗಲ್ಲ, ಬಾಡಿನಲ್ಲಿ ವೈಟಮಿನ್ ಡಿಫಿಷಿಯನ್ಸಿ ಮಾಡಿಸಿದ್ರೂ ಕೂಡ ಅವರು ತುಂಬ ಬೇಗ ಏಜ್ ಆಗಿಬಿಡ್ತಾರೆ. ಅವ್ರ ಬಾಡಿ ಎಲ್ಲ ವೀಕ್ ಆಗಿ ಹೋಗುತ್ತೆ, ಯಾಕಂದರೆ ಅವ್ರ ಬಾಡಿ ನ್ಯೂಟ್ರಿಷನ್ನ ಪ್ರಾಪರಾಗಿ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇನ್ನು ಕೆಲವೊಬ್ಬರು ಈ ಕಮಿಷನ್ ದಂಧೆ ಏನಿದೆ, ನ್ಯೂಟ್ರಿಷನ್ ಕ್ಲಬ್ ದಂಧೆ ಅಂದರೆ ಊಟ ಬಿಟ್ಟು ಶೇಕ್ ಕೊಡಿ ಅಂತ ಹೇಳುವಂಥ ಒಂದು ದಂಧೆ ಏನಿದೆ, ಅದರಲ್ಲಿ ಹೋಗಿ ಸಿಕ್ಕಾಕೊಬಿಡ್ತಾರೆ. ಅವ್ರು ಅನ್ಕೋತಾರೆ ಅವ್ರು ಮಾಡಿರೋದು ವೆಯ್ಟ್ ಲಾಸ್, ಊಟ ಬಿಟ್ಟು ಶೇಕ್ ಕೊಡಿದಾಗ ನಿಮ್ಮ ದೇಹದಲ್ಲಿ ಕ್ಯಾಲೋರೀಸ್, ನೀವು ತಿನ್ನೋ ಆಹಾರ ಏನಿದೆ ಅದು ತುಂಬ ಕಡಿಮೆ ಆಗುತ್ತೆ. ಆ ಕಾರಣದಿಂದ ನಿಮಗೆ ಸ್ವಲ್ಪ ಬಾಡಿನಲ್ಲಿ ಸ್ಕೇಲ್ನಲ್ಲಿ ವೆಯ್ಟ್ ಕಡಿಮೆ ಆಗುತ್ತೆ. ಬಟ್ ನಿಮ್ಮ ದೇಹದಲ್ಲಿ ಅದಕ್ಕೆ ಸರಿಯಾಗಿ ಬೊಜ್ಜೊಂದೇ ಹೋಗ್ತಿರೋದಿಲ್ಲ. ನಿಮ್ಮ ಮಸಲ್ ಕಡಿಮೆ ಆಗ್ತಿರುತ್ತೆ, ನಿಮ್ಮ ಬೋನ್ ಡೆನ್ಸಿಟಿ ಕಡಿಮೆ ಆಗ್ತಿರುತ್ತೆ. ಸೊ ಇದೆಲ್ಲ ಆಗೋದ್ರಿಂದ ನಿಮ್ಮ ಮೆಟಬಾಲಿಸಮ್ ಏನಿದೆ ತುಂಬ ಸ್ಲೋ ಆಗಿಬಿಡುತ್ತೆ. ನೀವು ಈ ರೀತಿ ಶೇಕ್ ಎಲ್ಲ ಕುಡಿದು ವೆಯ್ಟ್ ಲಾಸ್ ಎಲ್ಲ ಮಾಡಿದಾಗ ಅಥವಾ
ಅದನ್ನು ಫಿಟ್ನೆಸ್ ಅನ್ನಲ್ಲ, ಅದನ್ನ ವೀಕ್ನೆಸ್ ಅಂತಾರೆ. ವೀಕ್ನೆಸ್ ಅಂದರೆ ನೀವು ಯಾವುದೋ ಕಡಿಮೆ ಆಹಾರ ತಿಂದಾಗ ನೀವು ಕೊರೋನಾ ಬಂದಾಗ ಕೆಲವೊಬ್ರು ಹಾಸ್ಪಿಟ್ಲಿಗೆಲ್ಲ ಸೇರಿದಾಗ ಒಂದೊಂದು ತಿಂಗಳಿಗೆಲ್ಲ 10 kg ಕಡಿಮೆ ಆಗಿರೋದನ್ನ ನೋಡಿರ್ತೀರ. ಸಡನ್ನಾಗಿ ಅವರು ಮತ್ತೆ ವಾಪಸ್ಸು ಮತ್ತೊಂದು ತಿಂಗಳು ಎಲ್ಲ ಆರಾಮಾದಮೇಲೆ ಅಂದರೆ ಡಬಲ್ ವೆಯ್ಟ್ ಗೇನ್ ಆಗಿರೋದನ್ನ ನೋಡಿರ್ತೀರ. ಇದು ಅದೇ ಥರನೇ ಹೆಲ್ತ್ ಅಂತ ಹೇಳಿ ನಿಮಗೆ ನ್ಯೂಟ್ರಿಷನ್ ಶೇಕು, ಇದು ಆರೋಗ್ಯಕ್ಕೆ ಆಹಾರಕರ ನೈಸರ್ಗಿಕವಾದ್ದು ಹಾಗೆ ಹೀಗೆ ಅಂತ ನಿಮಗೆ ಸೇಲ್ ಮಾಡ್ತಾರೆ. ಬಟ್ ಅದರಲ್ಲಿ ಏನಿರುತ್ತೆ ಅಂದರೆ ಸೋಯಾ ಪೌಡ್ರ್ ಇರುತ್ತೆ. ಕಮಿಷನ್ ದಂಧೆನೇ ಆಗಿರೋದ್ರಿಂದ ಇಲ್ಲಿ ತುಂಬ ಅನ್ಎಜುಕೇಟೆಡ್ಗಳು ಒಬ್ಬರಿಂದ ಒಬ್ಬರಿಗೆ ಇದನ್ನ ಸೇಲ್ ಮಾಡಿಕೊಂಡು ಚೈನ್ ಲಿಂಕ್ ಬಿಸ್ನೆಸ್ ಥರ ಮಾಡ್ತಾ ಹೋಗ್ತಾರೆ. ಬಟ್ ತುಂಬ ಜನರು ಇದನ್ನು ಆರ್ಗ್ಯೂ ಮಾಡೋಕ್ಕೆ ಬರ್ತಾರೆ, ಕಮೆಂಟ್ ಸೆಕ್ಷನಲ್ಲಿ ಫೈಟ್ ಮಾಡೋಕ್ಕೆ ಬರ್ತಾರೆ, ನಮ್ಮ ಪ್ರಾಡಕ್ಟ್ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊಂಡು. ಬಟ್ ಅವರು ಒಂದು 2-3 ವರ್ಷದಲ್ಲಿ ಅವರಿಗೆ ಮನವರಿಕೆ ಆಗುತ್ತೆ, ಅವ್ರು ಮಾಡಿದ ತಪ್ಪು, ಹೊಟ್ಟೆ ಎಲ್ಲ ನೋವು ಬಂದು ಗ್ಯಾಸ್ಟ್ರಿಕ್ ಆಗಿ ಆ್ಯಸಿಡಿಟಿ ಆಗಿ ಹೊಟ್ಟೆನಲ್ಲಿ ಆಹಾರ ತಿನ್ನೋಕ್ಕೆ ಆಗದೇ ಇರುವಂಥ ಒಂದು ಕ್ಷಣ ಬರುತ್ತಲ್ಲ, ಆವಾಗ ಅವ್ರಿಗೆ ಅರ್ಥ ಆಗುತ್ತೆ ಅವ್ರು ಮಾಡಿದ ತಪ್ಪು ಅಂತ. ಆ ರೀತಿ ಈ ಕಂಪ್ನಿಗಳಲ್ಲಿ ಕೋಚ್ಗಳಾಗಿರೋರು ತುಂಬ ಜನ ನನ್ನ ಕ್ಲೈಂಟ್ಗಳಿದ್ದಾರೆ ಇವತ್ತು. ಅಂದರೆ ನನ್ನ ಸರಿ ಮಾಡಿ ನಮ್ಮನ್ನ ನಾರ್ಮಲಾಗಿ ಊಟ ಮಾಡಿಸೋ ಥರ ಮಾಡಿಬಿಡಿ ಅಂತ 6-7 ವರ್ಷಗಳು ಅದನ್ನು ದೇವ್ರ ಥರ ನಂಬ್ಕೊಂಡು ಆಮೇಲೆ ಅದು ತಪ್ಪು ಅಂತ ಅರಿವಾಗಿ ಅದನ್ನು ಬಿಟ್ಟು ಬಂದಿರೋರು ತುಂಬ ಜನ ಇದ್ದಾರೆ. ಬಟ್ ಕೆಲವೊಬ್ಬರು ಇನ್ನೂ ಅದನ್ನ ತುಂಬ ವರ್ಷಗಳಾದರೂ ಮಾಡ್ತಾರೆ, ಬಿಕಾಸ್ ಅದರಲ್ಲಿ ದುಡ್ಡಿದೆ ಅಂತ ಮಾಡ್ತಾರೆ. ಬಟ್ ದಯವಿಟ್ಟು ಈ ರೀತಿ ದಂಧೆಗಳಿಗೆ ನೀವು ಬೀಳಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಈ ರೀತಿ ಏನಾದರೂ ಶಾರ್ಟ್ಕಟ್ಟಲ್ಲಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೋದರೆ ಇವತ್ತಿನವರೆಗೆ ನಮ್ಮ ಹತ್ರ ಬರೋರಲ್ಲಿ 100 kg ಮೇಲ್ಗಡೆ ಇರೋ ಹೆಚ್ಚು ಜನ, ಹೈಯೆಸ್ಟ್ ಒಂದು 90% ಜನ ಯಾರ್ಯಾರು 100 kg ಮೇಲ್ಗಡೆ ಇದ್ದಾರೆ ಅವರಲ್ಲಿ ಇದನ್ನೆಲ್ಲ ಮಾಡಿರ್ತಾರೆ. ಅದು ಮಾಡಿದ ನಂತರನೇ ಅವ್ರ ವೆಯ್ಟು 100 ಮೇಲೆ ಹೋಗಿರುತ್ತೆ. ಯಾಕಂದರೆ ಒಂದ್ಸಲ ಮಸಲ್ ಲಾಸ್ ಎಲ್ಲ ಆದಾಗ ನಿಮ್ಮ ಬಾಡಿನಲ್ಲಿ ನಿಮ್ಮ ಮೆಟಬಾಲಿಸಮ್ ಕಡಿಮೆ ಆಗೋಗುತ್ತೆ. ಒಂದ್ಸಲ ಮೆಟಬಾಲಿಸಮ್ ಕಡಿಮೆ ಆಯಿತು ಅಂದರೆ ನೀವು ನಾರ್ಮಲ್ಲಾಗಿ ಆಹಾರ ತಿಂತಾ ಇದ್ದೀರಾ ಅಂದರೂ ಕೂಡ ನಿಮ್ಮ ವೆಯ್ಟು ಡಬ್ಬಲ್ ಆಗಿ ಗೇನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಅಂದರೆ ಒಬ್ಬ 80 kg ಇರೋ ವ್ಯಕ್ತಿ ಈ ರೀತಿ ಏನಾದರೂ ಶಾರ್ಟ್ಕಟ್ ಫಾಲೋ ಮಾಡೋಕ್ಕೆ ಹೋಗಿ ವೀಕಾಗಿ ಒಂದು 10 kg ಕಡಿಮೆ ಮಾಡಿ 70 ಆದರೆ ಅವನು 1 ವರ್ಷ 2 ವರ್ಷದಲ್ಲಿ ಅವತ್ತಿಂದನೇ ಒಂದು ವೆಯ್ಟ್ ಗೇನ್ ಅನ್ನೋದು ಟ್ರಿಗರ್ ಆಗುತ್ತೆ. ಅವನು 1 ವರ್ಷ 2 ವರ್ಷದಲ್ಲಿ 20-30 kg ಅಷ್ಟು ಡಬ್ಬಲ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ. ಊಟ ಅಂದರೆ ಜಿಗುಪ್ಸೆ ಬರುತ್ತೆ ಇವರಿಗೆಲ್ಲರಿಗೂ. ತುಂಬ ಜನ ಯಾರ್ಯಾರು ಇದನ್ನು ಫಾಲೋ ಮಾಡ್ತಿದ್ದಾರೆ ಊಟ ಕಂಡ್ರೇ ಭಯ ಪಡ್ತಾರೆ ಇವರೆಲ್ಲ. ಅಂಥದ್ದನ್ನು ಯಾವುದನ್ನು ಫಾಲೋ ಮಾಡೋಕ್ಕೆ ಹೋಗಬೇಡಿ. 1-2 ಕಂಪ್ನಿಗಳಿದೆ ಈ ರೀತಿ ಊಟ ಬಿಟ್ಟು ಶೇಕ್ಗಳನ್ನ ಮಾರುವಂತಹ ಕಂಪ್ನಿಗಳು. ಹಳ್ಳಿನಲ್ಲೆಲ್ಲ ಜನರಿಗೆ ಚಿಕ್ಕ ಅಮಾಯಕ ಜನರಿಗೆಲ್ಲ ಕೂರಿಸ್ಕೊಂಡು ಸೆಮಿನಾರ್ ಥರ ಎಲ್ಲ ಫುಲ್ ಎಜುಕೇಟೆಡ್ ಥರ ನ್ಯೂಟ್ರಿಷನ್ ಅಂತಾರೆ. ನ್ಯೂಟ್ರಿಷನ್ ಪದದ ಅರ್ಥನೂ ಗೊತ್ತಿರಲ್ಲ ಅವರಿಗೆ. ನ್ಯೂಟ್ರಿಷನ್ ಅಂದರೆ ಒಂದು ಸಮತೋಲನವಾದ ಆಹಾರ ಕ್ರಮ. ನಮ್ಮ ದೇಹ ಅದನ್ನು ಹೇಗೆ ಉಪಯೋಗಿಸ್ಕೊಳ್ಳುತ್ತೆ, ಅದರಿಂದ ಏನೇನು ಬೆನಿಫಿಟ್ಗಳಾಗುತ್ತೆ ಅನ್ನೋದು ನ್ಯೂಟ್ರಿಷನ್ನು. ಯಾವುದೋ ಜನರಿಗೆ ಸೋಯಾ ಪೌಡ್ರ್ ಹಾಕಿ ನ್ಯಾಚುರಲ್ ಅಂತ ಅಥವಾ ಬಿಳಿ ಡಬ್ಬದಲ್ಲಿ ಮಾರೋದು ನ್ಯೂಟ್ರಿಷನ್ ಅಲ್ಲ. ಅದು ಒಂದು ಕಮಿಷನ್ ದಂಧೆ ಅಷ್ಟೇ. ಅದರಲ್ಲಿ ಬೀಳೋದಕ್ಕೆ ಹೋಗಬೇಡಿ. ಅದು ನಮಗೆ ದಿನ ನಾವು ಈ ವಿಕ್ಟಿಮ್ಸ್ನ ನೋಡಿ ಬೇಜಾರಾಗ್ಬಿಟ್ಟಿದೆ. ಆ ರೀತಿ ಯಾವುದೇ ದಂಧೆಗಳಲ್ಲಿ ಬೀಳಕ್ಕೆ ಹೋಗಬೇಡಿ. ಹಾಗಿದ್ರೆ ಏನು ಆಹಾರ ಕ್ರಮ ಫಾಲೋ ಮಾಡ್ಬೋದು? ನಾವು ತಟ್ಟೆ ಪೂರ್ತಿ ಅನ್ನ ಇದೆ, ತಟ್ಟೆ ಪೂರ್ತಿ 3-4 ರಾಗಿ ಮುದ್ದೆ ಇದೆ, ಜೋಳದ ರೊಟ್ಟಿ ಇದೆ ಅಂದರೆ ಅದಷ್ಟು ಕಾರ್ಬೋಹೈಡ್ರೇಟ್ ಆಯ್ತಲ್ವಾ. ಅದ್ರ ಜಾಗದಲ್ಲಿ ನೀವೊಂದು ಅಟ್ಲೀಸ್ಟ್ ಒಂದು 25% ಪ್ರೋಟೀನ್ ಇರುವಂತಹ ಆಹಾರಗಳು ಅಂದರೆ ಕಾಳು ಬೇಳೆ ಮಿಲೆಟ್ಸು, ಸಿರಿಧಾನ್ಯಗಳು ಅಥವಾ ಯಾವುದಾದ್ರೂ ಒಂದು ನಾರಿನಂಶ ಇರುವಂತಹ ಕಾರ್ಬೋಹೈಡ್ರೇಟು, ಈ ರೀತಿ ಎಲ್ಲ ಒಂದು 40-50% ಅಷ್ಟು ನಿಮ್ಮ ತಟ್ಟೆಯನ್ನು ವೆಜಿಟೇಬಲ್ಸ್ ಅಂದರೆ ತರಕಾರಿಗಳಿಂದ ಕೂಡಿಸಿ. ಅಂದರೆ ಆದಷ್ಟು ವೆಜಿಟೇಬಲ್ಸ್ ತಿನ್ನಿ ಜೊತೆಯಲ್ಲಿ. ಅಂದರೆ ಬರೇ ವೆಜಿಟೇಬಲ್ಸ್ ಅಷ್ಟೇ ತಿನ್ನೋದಲ್ಲ ಬೆಳಗ್ಗೆಯಿಂದ ರಾತ್ರಿ ತನಕ. ಅದು ಮಾಡಿದ್ರೂ ನಿಮಗೆ ಮಸಲ್ ಲಾಸ್ ಆಗುತ್ತೆ. ಯಾಕಂದರೆ ನಿಮಗೆ ಬಾಡಿನಲ್ಲಿ ಯಾವತ್ತೇ ವೆಯ್ಟ್ ಲಾಸ್ ಮಾಡಿದಾಗ ಫಸ್ಟ್ ರೂಲ್ ಏನಂದರೆ ಮಸಲ್ ಲಾಸ್ ಆಗಬಾರ್ದು. ನಿಮಗಾದರೆ ನೀವು ಸ್ಟ್ರಾಂಗ್ ಆಗಬೇಕು, ಮಸಲ್ ಗೇನ್ ಆಗಬೇಕು. ಮಸಲ್ ಲಾಸ್ ಆಯಿತು ಅಂದರೆ ನಿಮಗೆ ತುಂಬಾ ಹೆಲ್ತ್ ಇಶ್ಯೂಸ್ ಬರುತ್ತೆ, ವೀಕಾಗಿ ಹೋಗ್ತೀರಾ. ಮಸಲ್ ಲಾಸ್ ಯಾವತ್ತೂ ಆಗಬಾರ್ದು, ಅದನ್ನ ನೆನ್ಪಿಟ್ಕೊಬೇಕು. ಈ ನ್ಯಾಚುರಲ್ ಪ್ರೋಟೀನ್ ಫುಡ್ಗಳು ಯಾವ್ದ್ಯಾವುದು ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ. 25-30%-40% ಅಷ್ಟು ನ್ಯಾಚುರಲ್ ಪ್ರೋಟೀನ್ಗಳನ್ನ ತೊಗೊಳ್ಳಿ. ನೀರು ಚೆನ್ನಾಗಿ ಕುಡೀರಿ, ಅವಾಗೇನು ನಿಮಗೆ ತೊಂದರೆ ಆಗೋದಿಲ್ಲ. ತುಂಬ ಚೆನ್ನಾಗಿ ನೀರು ಕುಡೀರಿ, ಜೊತೆಯಲ್ಲಿ ಚೆನ್ನಾಗಿ ಸೊಪ್ಪು ತರಕಾರಿ ತಿನ್ನಿ. ಕಾರ್ಬೋಹೈಡ್ರೇಟ್ಗಳು ಅಂದರೆ ರೈಸು, ರಾಗಿ, ಜೋಳ ಇದೆಲ್ಲದನ್ನು ನೀವು ತಿನ್ಬೋದು. ಬಟ್ ತಟ್ಟೆ ಪೂರ್ತಿ ಅದೇ ಇರಬಾರ್ದು. ಅಟ್ಲೀಸ್ಟ್ ಒಂದು 30-40% ಅಷ್ಟು, 25% ಅಷ್ಟು ಇದ್ದರೆ ಅದೇನು ತೊಂದರೆ ಇಲ್ಲ. ಅದು ನಿಮಗೆ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ. ತಟ್ಟೆ ಪೂರ್ತಿ ಅಷ್ಟೇ ಬರೀ ಇಡ್ಲಿ, ದೋಸೆ, ಅನ್ನ, ಸಾರು, ಚಪಾತಿ ಪೂರ್ತಿ ಕಾರ್ಬೋಹೈಡ್ರೇಟ್ ಬೇಸ್ಡೇ ಡಯಟೇ ಮಾಡ್ಕೊಂಡಿದ್ರೆ ಅದು ನಿಮಗೆ ಬಾಡಿನಲ್ಲಿ ಬೊಜ್ಜು ಮಾತ್ರ ಕಡಿಮೆ ಮಾಡೋದಕ್ಕೆ ಸರಿಯಾಗಿ ಹೆಲ್ಪ್ ಮಾಡೋದಿಲ್ಲ. ಆ ಕಾರಣಕ್ಕೆ ಬ್ಯಾಲೆನ್ಸ್ ಡಯಟ್ ಮಾಡಿ ಅನ್ನೋದು ನನ್ನದು ಎಲ್ಲ ಕಡೆ ರೆಕಮೆಂಡೇಷನ್ ಇರುತ್ತೆ. ಯಾವುದೇ ಇದು ಹೋದರೂ ಬ್ಯಾಲೆನ್ಸ್ ಡಯಟ್ ಮಾಡಿ ಅಂತಲೇ ನಾನು ಹೆಚ್ಚಾಗಿ ಹೇಳಕ್ಕೆ ಹೋಗ್ತೀನಿ.
ಅರ್ಜೆಂಟಾಗಿ ಮಾಡಿಬಿಡಬೇಕು ಅಂತ. ಕೆಲವೊಬ್ಬರು ಕೇಟೋ ಅಂತ ಮಾಡ್ತಾರೆ, 70-80% ಫ್ಯಾಟು, ಅದೆಲ್ಲ ಅದನ್ನು ಕೂಡ ಅನ್ಸಸ್ಟೈನಬಲ್ ಡಯಟ್ ಆಗುತ್ತೆ. ಬಟ್ ಕೆಟೋನಲ್ಲಿ ಮಸಲ್ ಲಾಸ್ ಆಗಲ್ಲ ಸೈಂಟಿಫಿಕಲಿ, ಬಟ್ ಆದರೆ ಅನ್ಸಸ್ಟೈನಬಲ್ ಆಗಿರೋದ್ರಿಂದ ನೀವು ಜಾಸ್ತಿ ದಿನ ಅದನ್ನು ಮಾಡೋಕ್ಕಾಗೋದಿಲ್ಲ. ಕಲ್ಚರಲ್ ಫುಡ್ಗಳನ್ನ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ನಾರ್ತ್ ಕರ್ನಾಟಕದವರು ಜೋಳದ ರೊಟ್ಟಿ ತಿಂತಾರೆ, ಅದ್ರ ಜೊತೆ ಕಾಳು ಪಲ್ಯ ತಿಂತಾರೆ, ಸರಿಯಾಗಿದೆ ಡಯಟು. ಮಂಡ್ಯದ ಕಡೆ ಎಲ್ಲ ಈಗ ಅವರೆಕಾಳು ಸೀಸನು, ಅವರೆಕಾಳು ಜೊತೆ ನೀವು ರಾಗಿ ಮುದ್ದೆ ತಿಂದರೆ ವೆರಿ ಗುಡ್ ಡಯಟು. ಈಗ ಮಂಗಳೂರು ಕಡೆಯವರು ಕುಚಲಕ್ಕಿ ಅಥವಾ ಬಾಯ್ಲ್ಡ್ ರೈಸ್ ಅದ್ರ ಜೊತೆ ಈಗ ಅಂದರೆ ಕೆಲವೊಬ್ಬರು ಫಿಶ್ಶು ಈ ಥರ ಎಲ್ಲ ರೆಗ್ಯುಲರ್ ಕನ್ಸ್ಯೂಮ್ ಮಾಡ್ತಾರೆ, ಅವರು ಸೂಪರ್ ಫಿಟ್ ಆಗಿರ್ತಾರೆ. ಸೊ ಬಟ್ ಹೀಗೇನೆ ನಿಮ್ಮ ಕಲ್ಚರಲ್ಲೇ ನಿಮಗೆ ಈ ರೀತಿ ಬ್ಯಾಲೆನ್ಸ್ ಡಯಟು ನ್ಯಾಚುರಲ್ ಆಗಿ ಅಡಾಪ್ಟ್ ಆಗಿದೆ, ಬಟ್ ನೀವು ಅದನ್ನ ಕರೆಕ್ಟಾಗಿ ಅಪ್ಲೈ ಮಾಡ್ತಿಲ್ಲ, ಅಥವಾ ಅದಕ್ಕೆ ಅದ್ರ ಜೊತೆ ಬೇರೆ ಬೇರೆ ಬೇಡದೇ ಇರೋ ಅಂಶಗಳನ್ನ ಸೇರಿಸ್ಕೋತಾ ಇದ್ದೀರಾ, ಅಥವಾ ಲೈಫ್ ಸ್ಟೈಲಲ್ಲಿ ಏನೋ ತೊಂದರೆಗಳಿದೆ, ಆ ಕಾರಣಕ್ಕೆ ಮೇ ಬಿ ನಿಮಗೆ ವೆಯ್ಟ್ ಗೇನ್ ಆಗಿದೆ. ಅದು ಸರಿ ಹೋಗುತ್ತೆ. ಬಟ್ ಅಂದರೆ ಅದೇನೇ ಹೇಳ್ತಿರೋದು, ನಿಮ್ಮ 100 ವರ್ಷದ ಹಿಂದೆ ಏನೇನು ಫುಡ್ ಕಲ್ಚರ್ ಇತ್ತು, ಅಥವಾ ಯಾವ್ಯಾವ ರೀತಿ ಆಹಾರ ಕ್ರಮ ಫಾಲೋ ಮಾಡ್ತಾಯಿದ್ರು, ಆ ಥರ ಅಂದರೆ 100 ವರ್ಷದಿಂದ ನಿಮಗೆ ಬೇಡದಿರೋ ಪ್ರೋಸೆಸ್ ಫುಡ್ ಆಗಲಿ ಅಥವಾ ಶುಗರ್ ಐಟಮ್ಸು, ಚಾಕ್ಲೇಟು ಇಂಥದ್ದೆಲ್ಲ ಜಾಸ್ತಿ ಇರಲಿಲ್ಲ. ಅದಕ್ಕೆ ಆವಾಗ ಡಯಾಬಿಟೀಸ್ ಆಗಲಿ, PCOD ಆಗಲಿ, ಈ ರೀತಿ ಹೈಪೋಥೈರಾಯ್ಡಿಸಮ್ ಆಗಲಿ, ಆಟೋ ಇಮ್ಯೂನ್ ಡಿಸೀಸಸ್ಸು, ಹಶಿಮೋಟೋಸು, ಆರ್ಥರೈಟಿಸು, ಈ ರೀತಿ ಯಾವುದೂ ಜಾಸ್ತಿ ತೊಂದರೆಗಳು ಇರ್ತಿರ್ಲಿಲ್ಲ. ಬಟ್ ಇವಾಗ ಜಾಸ್ತಿ ಹಾಕಿದೆ ಅಂದರೆ ಇವಾಗ ಆಧುನಿಕ ಆಹಾರ ಕ್ರಮ ಏನಿದೆ ಅದು ಸ್ವಲ್ಪ ಹಾಳಾಗಿದೆ. ಅದನ್ನು ಸರಿ ಮಾಡಿಕೊಂಡ್ರೆ, ಈ ರೀತಿ ಸಿಂಪಲ್ ಟಿಪ್ಸ್ ಏನಿದೆ ಇದನ್ನ ಫಾಲೋ ಮಾಡಿದರೆ, ಫಿಕ್ಸ್ ಮಾಡಿದ್ರೆ ನೀವು ಡೆಫಿನೆಟ್ಲಿ ನೀವು ಚೇಂಜ್ ಆಗ್ತೀರಾ. ಸೊ ಏನೇನು ತಿನ್ನಬೇಕು, ಹೇಗೆ ಮಾಡಬೇಕು, ಯಾವ್ಯಾವ ರೀತಿ ಎಕ್ಸಸೈಸ್ ಮಾಡಬೇಕು, ಇದೆಲ್ಲ ಒಂದು ರಫ್ ಐಡಿಯಾ ಹೇಳಿದೆ. ನಿಮ್ಮ ದೇಹಕ್ಕೆ ಎಷ್ಟು ಕ್ಯಾಲೋರೀಸ್ ಬೇಕಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟು. ಅದನ್ನು ನೀವು ಈ ವಿಡಿಯೋ ನೋಡಿ ನೀವು ತಿಳ್ಕೊಬೋದು, ನಿಮ್ಮ ದೇಹಕ್ಕೆ ಎಷ್ಟು ಕ್ಯಾಲೋರಿ ಬೇಕಾಗುತ್ತೆ ಅಂತ. ಸೊ ನೀವು ಬ್ಯಾಲೆನ್ಸ್ ಡಯಟ್ ರೂಲ್ಸ್ ಏನು ಹೇಳಿದೆ, ಅದೇ ರೂಲ್ಸ್ಗಳನ್ನ ನಿಮ್ಮ ದೇಹಕ್ಕೆ ಎಷ್ಟು ಆಹಾರ ಬೇಕು ಅಥವಾ ಎಷ್ಟು ಕ್ಯಾಲೋರಿನ ನೀವು ದಿನನಿತ್ಯ ಬರ್ನ್ ಮಾಡ್ತಾ ಇದ್ದೀರಾ, ಅದಕ್ಕಿಂತ ಒಂದು 20%-30% ಕಡಿಮೆ ತಿಂತಾ ಇದ್ದರೆ ನಿಮಗೆ ಈಸಿಯಾಗಿ ಗ್ರ್ಯಾಜುವಲ್ ಆಗಿ ಫ್ಯಾಟ್ ಲಾಸ್ ಆಗುತ್ತೆ. ಹಂತವಾಗಿ ನೀವು ಪ್ರತಿ ವಾರ ದೇಹದಲ್ಲಿ 1% ಬಾಡಿ ಫ್ಯಾಟ್ ಕಡಿಮೆ ಮಾಡ್ತಿದ್ರೆ ಅದು ಒಳ್ಳೆ ಪ್ರೋಗ್ರೆಸ್ಸು. ನೀವು ಯಾವಾಗ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ತೀರಾ ಆವಾಗ ನಿಮ್ಮ ತೂಕ ಚೆಕ್ ಮಾಡಿ, ನಿಮ್ಮ ಬಾಡಿ ಸುತ್ತಳತೆ ಚೆಕ್ ಮಾಡಿ, ಪ್ರತಿ ವಾರ ಅದನ್ನು ಚೆಕ್ ಮಾಡ್ತಾ ಇರಿ. ಬರೀ ಸ್ಕೇಲಲ್ಲಿ ವೆಯ್ಟ್ ಕಡಿಮೆ ಆಗ್ತಿದೆ, ದೇಹ ಚೇಂಜ್ ಆಗ್ತಿಲ್ಲ ಅಂದರೆ ನೀವೇನೋ ರಾಂಗ್ ಮಾಡ್ತಿರ್ಬೋದು. ಸ್ಕೇಲಲ್ಲಿ ಮಾತ್ರ ವೆಯ್ಟ್ ಕಡಿಮೆ ಆಗೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ತುಂಬ ಜನ ಕೇಳ್ತಾರೆ ನನ್ನ ಹತ್ರ ಬಂದು, ನಾನು ನಿಮ್ಮ ಪ್ರೋಗ್ರಾಮ್ ಜಾಯ್ನ್ ಆಗ್ತೀನಿ, ಬಟ್ ನನಗೆ 8 ವಾರದಲ್ಲಿ ಎಷ್ಟು kg ವೆಯ್ಟ್ ಲಾಸ್ ಮಾಡಿಸ್ತೀರಾ? ಯಾರೋ ಒಬ್ಬರು ಹೇಳಿದ್ದಾರೆ 5 kg ತೊಗೊಂಡ್ರೆ 5 kg ಫ್ರೀ ಕೊಡ್ತಾರೆ, ಹಾಗೆ ಅಂತಲ್ಲ. ಸೊ ನಾನು ಆ ರೀತಿ ಅಡ್ಡದಾರಿ ಎಲ್ಲ ಹಿಡಿಸೋ ಕೆಲಸ ಮಾಡಲ್ಲ. 5 kg ತೊಗೊಂಡು 5 kg ಫ್ರೀ ಅಂತ ಎಲ್ಲ ಹೇಳೋರು ತುಂಬ ಕ್ರ್ಯಾಶ್ ಡಯಟಿಂಗ್ ಎಲ್ಲ ಮಾಡಿಸಿ ಬೇಗ ನಿಮ್ಮ ಸ್ಕೇಲಲ್ಲಿ ಅಷ್ಟೇ ವೆಯ್ಟ್ ಲಾಸ್ ಮಾಡಿ. ಕೆಲವೊಬ್ಬರು ನಾನು ಇವತ್ತಿಗೂ ಕೇಳಿದ್ದೀನಿ, ಏನದು ಎಕ್ಸಸೈಸೇ ಮಾಡಬೇಡ, ಬರೇ ಡಯಟ್ ಮಾಡು ಅಂತ 600-500 ಕ್ಯಾಲರಿ ಡಯಟ್ ಕೊಟ್ಬಿಡ್ತಾರೆ. ಎಕ್ಸಸೈಸ್ ಮಾಡದೇ ಇದ್ದಾಗ ನಿಮ್ಮ ಮಸಲ್ ಲಾಸ್ ಆಗುತ್ತೆ, ನಿಮ್ಮ ಮಸಲ್ನ ಸ್ಟ್ರಾಂಗು ಆಗೋದಿಲ್ಲ. ಬರೇ ಎಕ್ಸಸೈಸ್ ಇಲ್ಲದೇ ಒಂದು 500-600 ಕ್ಯಾಲರಿ ಡಯಟ್ ಮಾಡಿದಾಗ ನೀವು ಸೂಪರ್ ಫಾಸ್ಟಾಗಿ ಚೇಂಜ್ ಆಗ್ಬೋದು. ಬಟ್ ಬಿವೇರ್ ದಟ್ ನಿಮ್ಮ ವೆಯ್ಟು ಏನು ಹೋಗ್ತಿದೆ ಅದು ಫ್ಯಾಟ್ ಆಗಿರೋದಿಲ್ಲ, ಮಸಲ್ ಆಗಿರುತ್ತೆ, ಅಥವಾ ಬೋನ್ಗಳ ಗಾತ್ರ ವೀಕ್ ಆಗಿರುತ್ತೆ. ನೀವು ಮುಂದೆ ತುಂಬ ಹೆಲ್ತ್ ಇಶ್ಯೂಸ್ನ ಫೇಸ್ ಮಾಡ್ತೀರಾ. ಬಾಡಿ ಎಲ್ಲ ಜೋತ್ ಬಿದ್ದಿರೋ ಥರ ಇರುತ್ತೆ. ನೀವು ಫಿಟ್ಟಾಗಿ ಅಥವಾ ಫ್ಯಾಟ್ ಲಾಸ್ ಮಾಡಿ ಫಿಟ್ಟಾಗಿ, ನನ್ನ ಕ್ಲೈಂಟ್ಗಳೆಲ್ಲ ಇರ್ತಾರಲ್ಲ ಆ ಥರ ಅಂತೂ ದೇವರಣೆಗೂ ಕಾಣಲ್ಲ. ಆ ಥರ ಎಲ್ಲ ಮಾಡಿದ್ರೆ ಎಲ್ಲರಿಗೂ ಅದೇ ನನ್ನ ಜನ ಯಾರಾದ್ರು ಕೇಳಿದಾಗ 1 ತಿಂಗಳಲ್ಲಿ ಎಷ್ಟು ಕಡಿಮೆ ಆಗ್ಬೋದು, 2 ವಾರದಲ್ಲಿ ನಿಮಗೆ 5-10 kg ಕಡಿಮೆ ಮಾಡಿಸ್ಬೇಕಾ, ಅದು ಮಾಡಿಸೋದಕ್ಕೆ ನನಗೆ ಗೊತ್ತು. ಬಟ್ ಆ ಥರ ಮಾಡಿಸೋದಕ್ಕೆ ಸರಿಯಲ್ಲ. ಅದು ಯಾಕೆ ಸರಿ ಅಲ್ಲ ಅಂದರೆ, ನಿಮ್ಮ ದೇಹದಲ್ಲಿ ಫ್ಯಾಟ್ ಕಡಿಮೆ ಆಗಬೇಕು ಅಂದರೆ ವಾರದಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ 1% ಅಥವಾ 2% ಇಷ್ಟೇ ಫ್ಯಾಟ್ ಕಡಿಮೆ ಆಗೋದು ಸರಿಯಾಗಿ ಮಾಡಿದಾಗ. ಅದಕ್ಕಿಂತ ಜಾಸ್ತಿ ಮೊದಲನೇ ಹಂತದಲ್ಲಿ ಮೊದಲನೇ ಒಂದು 2-3 ವಾರ ಆಗುತ್ತೆ. ಬಟ್ ಮುಂದೆ ಹೋಗ್ತಾ ಅಂದರೆ ಓವರ್ ದಿ ಪೀರಿಯಡ್ ಆಫ್ 2 months ಅಥವಾ 4 months ಈ ಥರ ಟೋಟಲಾಗಿ ಕ್ಯಾಲ್ಕುಲೇಟ್ ಮಾಡಿದಾಗ 1% ವೀಕ್ ಆಫ್ ಬಾಡಿ ಫ್ಯಾಟ್ ಅಥವಾ 1 centimeter ಬಾಡಿಯ ಸುತ್ತಳತೆಯಲ್ಲಿ ಕಡಿಮೆ ಆಗಿದೆ ಅಂದರೆ ಅದು ಸರಿಯಾಗಿ ನಿಮ್ಮ ಪ್ರೋಗ್ರೆಸ್ ಆಗ್ತಿದೆ ಅಂತ ಅರ್ಥ. ಸೊ ಅದು ಬಿಟ್ಕೊಂಡು ನಾನು ಫಾಸ್ಟಾಗಿ ವೆಯ್ಟ್ ಲಾಸ್ ಮಾಡಬೇಕು ಅಂತೇಳಿ ತುಂಬ ಕಡಿಮೆ ಆಹಾರ ತಿನ್ನೋದು, ಟಾರ್ಚರ್ ಕೊಟ್ಕೊಂಡು ಕ್ರ್ಯಾಶ್ ಡಯಟ್ ಎಲ್ಲ ಮಾಡೋದು, 500-600 ಕ್ಯಾಲರಿ ಡಯಟ್ ತಿನ್ನೋದು, ಊಟ ಬಿಟ್ಟು ಶೇಕ್ ಕುಡಿದ್ಬಿಡೋದು, ಈ ರೀತಿ ಎಲ್ಲ ಮಾಡಿದ್ರೆ ನಿಮ್ಮ ದೇಹನ ನೀವು ಟಾರ್ಚರ್ ಕೊಟ್ಟು ಅದನ್ನು ಅನ್ಹೆಲ್ದಿಯಾಗಿ ಮಾಡ್ತೀರಾ. ಅಂದರೆ ನೀವು ಹೆಲ್ದಿಯಾಗಿ ಹೋಗಿ ಇನ್ನೂ ಹೆಲ್ತ್ ಹಾಳು ಮಾಡ್ಕೊಂಡ್ಬಿಡ್ತೀರಾ. ತುಂಬ ಜನ ಅದೇ ರೀತಿ ಹೆಲ್ತ್ ಹಾಳು ಮಾಡಿಕೊಂಡೇ ನಮ್ಮ ಹತ್ರ ಬರೋರು. ಈ ರೀತಿ ರಾಂಗ್ ಡಯಟ್ ಮಾಡಿ, ಕ್ರ್ಯಾಶ್ ಡಯಟ್ ಎಲ್ಲ ಮಾಡಿ. 3 ಹೊತ್ತು ಕರೆಕ್ಟಾಗಿ ತಿನ್ನಿ. ಎಲ್ಲ ಪ್ರಯತ್ನಗಳು ಮಾಡಿ ಕೂಡ ವೆಯ್ಟ್ ಲಾಸ್ ಆಗ್ತಿಲ್ಲ ಅಂಥವ್ರು ನೀವು ಒಂದ್ಸಲ ನಿಮ್ಮ ಥೈರಾಯ್ಡ್ ಟೆಸ್ಟ್ ಮಾಡ್ಬೋದು. ಕೆಲವೊಬ್ಬರು ಹುಡುಗಿಯರಲ್ಲಿ ಕೆಲವೊಬ್ಬರಿಗೆ ಪ್ರೋಲ್ಯಾಕ್ಟಿನ್ ಹಾರ್ಮೋನ್ ಜಾಸ್ತಿ ಇರುತ್ತೆ, ಅಂಥವ್ರಿಗೂ ಕೂಡ ವೆಯ್ಟ್ ಲಾಸ್ ಸ್ಲೋ ಇರುತ್ತೆ. ಹಾಗೆ ಕೆಲವೊಂದು HbA1c ಡಯಾಬಿಟಿಕ್ ಟೆಸ್ಟು ಇದನ್ನೆಲ್ಲ ಮಾಡ್ಬೋದು ನೀವು.
ಸೊ ಇದೆಲ್ಲ ಮಾಡೋದ್ರಿಂದ ನಿಮಗೆ ನಿಮ್ಮ ವೆಯ್ಟ್ ಲಾಸ್ ಯಾಕೆ ಸ್ಲೋ ಇದೆ ಅಂತ ಗೊತ್ತಾಗುತ್ತೆ. ಬಟ್ ಎಲ್ಲರೂ ಪ್ರತಿಯೊಬ್ಬರು ಬಾಡಿನೂ ಡಿಫ್ರೆಂಟು, ಪ್ರತಿಯೊಬ್ಬರಿಗೂ ಕೆಲವೊಂದು ಡಿಫ್ರೆಂಟ್ ಹಾರ್ಮೋನ್ ಪ್ರೊಫೈಲ್ ಇರುತ್ತೆ, ಡಿಫ್ರೆಂಟ್ ಲೈಫ್ ಸ್ಟೈಲ್ ಇರುತ್ತೆ, ಡಿಫ್ರೆಂಟ್ ಆಹಾರ ಕ್ರಮ ಇರುತ್ತೆ. ಸೊ ಆ ಕಾರಣಕ್ಕೆ ಬೇರೆ ಯಾರೋ 10-15 kg ಕಡಿಮೆ ಮಾಡಿಬಿಟ್ರು ಅಂತ ನಾನು ಅದೇ ಸ್ಪೀಡಲ್ಲಿ ಯಾಕೆ ಮಾಡಿಲ್ಲ ಅಂತ ಕೊರ್ಗೋಕ್ಕೆ ಹೋಗಬೇಡಿ. ಎಲ್ಲರ ಬಾಡಿಗೂ ಅದರದೇ ಆದ ಸಮಯ ತಗೊಳುತ್ತೆ. ಎಸ್ಪೆಷಲಿ PCOS, ಥೈರಾಯ್ಡು ಅಥವಾ ಡಯಾಬಿಟೀಸ್ ಈ ರೀತಿ ಎಲ್ಲ ಇರೋರಿಗೆ ಅವರು ಫ್ಯಾಟ್ ಕಡಿಮೆ ಮಾಡೋದಕ್ಕೆ ಸ್ವಲ್ಪ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಅದೆಲ್ಲ ಮೆಟಬಾಲಿಕ್ ಡಿಸೀಸ್ ಇದ್ದಾಗ ಸ್ವಲ್ಪ ಸ್ಲೋ ಆಗಿ ಆಗ್ತಿರುತ್ತೆ ಪ್ರೋಗ್ರೆಸ್. ಬಟ್ ನೀವು ನಿಮ್ಮ ಮನಸ್ಸಲ್ಲಿ ನನ್ನ ಸ್ಲೋ ಆಗಿ ಆದರೂ ಪರವಾಗಿಲ್ಲ, ನಾನೊಂದು ಗುರಿ ತಲುಪೋ ತನಕ ಕನ್ಸಿಸ್ಟೆಂಟಾಗಿ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಡೆಫಿನೆಟಾಗಿ ನೀವು ಗುರಿ ತಲುಪ್ಬೋದು. ಬೇರೆಯವ್ರು ಯಾರು 3-4 ತಿಂಗಳಲ್ಲಿ ಮಾಡಿರೋ ಗುರಿನ ನೀವು ಸ್ವಲ್ಪ ಡಬಲ್ ಟೈಮ್ ತೊಗೋಬೋದು. ಬಟ್ ಅದು ಆಗುತ್ತೆ, ಆಗಲ್ಲ ಅಂತ ಹೇಳ್ತಿಲ್ಲ ನಾನಿಲ್ಲಿ, ಆಗುತ್ತೆ. ಬಟ್ ನೀವು ಪೇಷನ್ಸ್ ಇಟ್ಕೊಂಡು ಮಾಡಬೇಕು. ಅವ್ರು ಯಾರೋ ಮಾಡಿದ್ರು ನಾನು ಮಾಡೋಕ್ಕಾಗಿಲ್ಲ, ನನಗೆ ಆಗ್ತಾನೆ ಇಲ್ಲ ಹಾಗೆ ಅಂತ ಹೇಳಿ ಗಿವ್ ಅಪ್ ಮಾಡೋಕ್ಕೆ ಹೋಗ್ಬಾರ್ದು, ಬಿಡಬಾರ್ದು. ಮಾಡ್ತಾನೆ ಇರಬೇಕು, ನಿರಂತರವಾದ ಪ್ರಯತ್ನ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಮತ್ತು ಕೊನೆಯಲ್ಲಿ ಕೆಲವೊಬ್ಬರಿಗೆ ಸ್ಟ್ರೆಸ್ ಇದ್ದರೆ ಅಥವಾ ಎಮೋಷ್ನಲ್ ಇಶ್ಯೂಸ್ ಇದ್ದರೆ ಅವರಿಗೂ ಕೂಡ ವೆಯ್ಟ್ ಲಾಸ್ ಮಾಡೋದು ತುಂಬ ಕಷ್ಟ ಆಗ್ತಿರುತ್ತೆ. ಸೊ ಆ ಕಾರಣಕ್ಕೆ ಎಮೋಷ್ನಲ್ ಇಶ್ಯೂಸ್ ಏನಾದರೂ ಇದ್ದರೆ ನೀವು ಮೆಡಿಟೇಷನ್ ಮಾಡೋದು ಒಳ್ಳೆಯದು, ಅಥವಾ ಪ್ರಾಣಾಯಾಮ ಮಾಡೋದು ಒಳ್ಳೆಯದು. ಇದರಿಂದ ನಿಮಗೆ ಡಿಪ್ರೆಷನ್, ಆ್ಯಂಗ್ಸೈಟಿ ಈ ರೀತಿ ಎಲ್ಲ ಇಶ್ಯೂಸ್ ಇದ್ದರೆ ನೀವು ಅದಕ್ಕೆ ಕೆಲವೊಂದು ಟ್ಯಾಬ್ಲೆಟ್ಗಳು ತೊಗೊಂಡಾಗ, ಮೈಗ್ರೇನ್ ಟ್ಯಾಬ್ಲೆಟ್ ತೊಗೊಂಡವರಿಗೆ ವೆಯ್ಟ್ ಗೇನ್ ಆಗುತ್ತೆ, ಆ್ಯಂಗ್ಸೈಟಿ ಟ್ಯಾಬ್ಲೆಟ್ ತೊಗೊಂಡವ್ರಿಗೆ ವೆಯ್ಟ್ ಗೇನ್ ಆಗುತ್ತೆ. ಆಮೇಲೆ ಹಾರ್ಮೋನ್ ಟ್ಯಾಬ್ಲೆಟ್ಸು, PCODಗೆ ಅಂತ ಹಾರ್ಮೋನ್ ಟ್ಯಾಬ್ಲೆಟ್ಸ್ ತೊಗೋತಾರೆ, ಅವರಿಗೂ ಕೆಲವೊಬ್ರಿಗೆ ವೆಯ್ಟ್ ಗೇನ್ ಆಗುತ್ತೆ. ಡಿಪ್ರೆಷನ್ ಟ್ಯಾಬ್ಲೆಟು ಅದರಲ್ಲೂ ವೆಯ್ಟ್ ಗೇನ್ ಆಗುತ್ತೆ. ಸೊ ಅಂಥವ್ರು ಎಲ್ರಿಗೂ ಒಂದು ಆಹಾರ ಕ್ರಮ, ವ್ಯಾಯಾಮ ಅಥವಾ ಮೆಡಿಟೇಷನ್ನು, ಪ್ರಾಣಾಯಾಮ ಇಂಥದ್ದೆಲ್ಲ ಮಾಡೋದು ಇಂಪಾರ್ಟೆಂಟು. ನಿಮ್ಗೆ ಗೊತ್ತಿಲ್ಲ, ನಾನೊಂದು ತುಂಬ ಕಷ್ಟಪಟ್ಟು ನಮ್ಮ ಕ್ಲೈಂಟ್ ಪ್ರಜ್ಞಾ ಅವ್ರ ಹತ್ರ ಒಂದು ಪ್ರಾಣಾಯಾಮದ ಒಂದು ವಿಡಿಯೋ ಮಾಡಿಸಿದ್ದೆ. ಅದಕ್ಕೆ ಜನ ಕೇರು ಮಾಡಿಲ್ಲ, ಅದನ್ನ ನೋಡೋಗಿಲ್ಲ. ಯಾಕೆ ಹೇಳಿ, ಜನರಿಗೆ ರಿಯಲ್ಲಾಗಿ ಟಿಪ್ ಅಂತ ಹೇಳಿ ನಾನೊಂದು 5 ನಿಮಿಷದಲ್ಲಿ ಯಾವುದಾದ್ರೂ ಒಂದು ಜ್ಯೂಸು ಅಥವಾ ಡ್ರಿಂಕ್ ಕೊಟ್ಟು ಮಾರ್ನಿಂಗಲ್ಲಿ ಇದನ್ನ ಕುಡೀರಿ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ ಅಂದರೆ ಅದನ್ನ 1 ಮಿಲಿಯನ್ ಗಟ್ಟಲೆ ಜನ ನೋಡ್ತಾರೆ. ಈ ರೀತಿ ಪ್ರಾಕ್ಟಿಕಲಾಗಿ ರಿಯಲಿ ಹೆಲ್ಪ್ಫುಲ್ ವಿಡಿಯೋ ಮಾಡಿದ್ರೆ ಯಾರು ಕೂಡ ಅದನ್ನ ಮೂಸ್ ಕೂಡ ನೋಡೋಲ್ಲ. ಬಿಕಾಸ್ ಏನಕ್ಕೆ ಅಂದರೆ ಅದೇ ಕೆಲವೊಬ್ಬರು ಬಂದು ಟಿಪ್ ಕೊಡಿ ಅಂತಾರೆ. ನನ್ನ ಚಾನಲಲ್ಲಿ ಇರೋದು ಎಲ್ಲ ಟಿಪ್ಸೇ. ಓಕೆ, ನನ್ನ ಕ್ಲೈಂಟ್ಗಳದ್ದು ಒಂದಿಷ್ಟು ಫೀಡ್ಬ್ಯಾಕ್ ಇದೆ, ಒಂದು 15-20 ವೀಡಿಯೋಸು. ಅದು ಬಿಟ್ಟರೆ ಉಳಿದಿರೋ ಎಲ್ಲ ಒಂದು 70-80 ವೀಡಿಯೋಸು ಟಿಪ್ಸ್ ಬಗ್ಗೆನೇ ಇದೆ. ವೆಯ್ಟ್ ಲಾಸ್ ಟಿಪ್ಸ್ ಬಗ್ಗೆ, ಹೆಲ್ತ್ ಟಿಪ್ಸ್ ಬಗ್ಗೆ, ಪೇನು, ನೋವುಗಳ ಬಗ್ಗೆ, ಇದ್ರ ಬಗ್ಗೆನೇ ಇದೆ. ನೋಡಿ ತಿಳ್ಕೊಬೇಕು. ಬಿಕಾಸ್ ನೋಡಿ ತಿಳ್ಕೊಂಡಿಲ್ಲ ಅಂದರೆ ಹೆಂಗೆ ಗೊತ್ತಾಗುತ್ತೆ. ಸೊ ಇದಿಷ್ಟು ವೆಯ್ಟ್ ಲಾಸ್ ಜರ್ನಿ ಫಾಲೋ ಮಾಡ್ತಿರಬೇಕು ಅನ್ನೋರಿಗೆ ಟಿಪ್ಸು. ವೆಯ್ಟ್ ಲಾಸ್ ಮತ್ತು ಫಿಟ್ನೆಸ್ಗೆ ಸಂಬಂಧಿಸಿದಂತಹ ಹಲವಾರು ವಿಡಿಯೋಗಳನ್ನ ನನ್ನ ಯೂಟ್ಯೂಬ್ ಚಾನಲ್ ಕಿರಣ್ ಸಾಗರ್ ಫಿಟ್ನೆಸ್ನಲ್ಲಿ ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ. ಅದರಲ್ಲಿ ಪ್ಲೇಲಿಸ್ಟ್ ಇರುತ್ತೆ, ಒಂದು ಫ್ಯಾಟ್ ಲಾಸ್ ಸೀರೀಸ್ ಅಂತ. ಅದರಲ್ಲಿ ನಿಮಗೆ ಎಲ್ಲ ರೀತಿಯ ಫ್ರೀ ವೆಯ್ಟ್ ಲಾಸ್ ಟಿಪ್ಸು ಸಿಗುತ್ತೆ. ಸೊ ಇದನ್ನು ಕಂಪ್ಲೀಟಾಗಿ ನೋಡಿ ನೀವು ವೆಯ್ಟ್ ಲಾಸ್ ಬಗ್ಗೆ ಪ್ರಾಕ್ಟಿಕಲ್ ಟಿಪ್ಸ್ನ ಎಜುಕೇಟ್ ಮಾಡಿಕೊಂಡ್ರೆ ನಿಮಗೆ ಅದ್ರ ಬಗ್ಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ಪಿಲೆಟ್ಸು, ಯೋಗ ಈ ರೀತಿ ಹಲವಾರು ಎಕ್ಸಸೈಸ್ ವಿಡಿಯೋಗಳನ್ನ ಆಲ್ರೆಡಿ ಶೂಟ್ ಮಾಡಿದ್ದೀವಿ. ಎಡಿಟಿಂಗ್ ಟೇಬಲಲ್ಲಿದೆ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಅದನ್ನು ಪೋಸ್ಟ್ ಮಾಡ್ತೀನಿ. ಸೊ ಅದನ್ನೆಲ್ಲ ಮಿಸ್ ಮಾಡ್ಕೋಬಾರ್ದು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಯಾರ್ಯಾರು ರಾಂಗ್ ಮೆಥಡ್ಗಳನ್ನ ಫಾಲೋ ಮಾಡ್ತಿದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ. ಹಾಗೆ ನಿಮಗೆ ವೆಯ್ಟ್ ಲಾಸ್ ಮಾಡೋದು ಹೇಗೆ ಅಂತ ಅರ್ಥ ಆಗ್ತಾಯಿಲ್ಲ, ಕನ್ಫ್ಯೂಷನ್ ಇದೆ, ಹೆಲ್ತ್ ಇಶ್ಯೂಸ್ ಇದೆ, ನಿಮಗೆ ಪ್ರೊಫೆಷ್ನಲ್ ಹೆಲ್ಪ್ ಬೇಕು ಅಂದರೆ ನಮ್ಮದೇ ಆದ ಪ್ರೋಗ್ರಾಮ್ ಇರುತ್ತೆ. ವೆಯ್ಟ್ ಲಾಸ್ ಪ್ರೋಗ್ರಾಮ್, ಫ್ಯಾಟ್ ಲಾಸ್ ಪ್ರೋಗ್ರಾಮ್, ಬಾಡಿ ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್, PCOS ಮತ್ತು ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್, ಥೈರಾಯ್ಡ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಇದೆಲ್ಲ ಇರುತ್ತೆ. ಇದನ್ನ ಪ್ರಪಂಚದ ಯಾವುದೇ ಮೂಲೆಯಿಂದ ತೊಗೋಬೋದು. ಇದರಲ್ಲಿ ನಾವು ಆಹಾರ ಕ್ರಮ, ವ್ಯಾಯಾಮ ಮತ್ತು ಜೀವನ ಶೈಲಿನ ಗೈಡ್ ಮಾಡ್ತೀವಿ. ಪ್ರಪಂಚದ ಯಾವುದೇ ಮೂಲೆಯಿಂದ ನಮ್ಮನ್ನು ಮೀಟ್ ಆಗದೇ ಈ ಪ್ರೋಗ್ರಾಮ್ಗೆ ಜಾಯ್ನ್ ಆಗ್ಬೋದು. ನಾವು ನಿಮ್ಮನ್ನು ಫೋನಲ್ಲಿ ಕನೆಕ್ಟ್ ಮಾಡಿ ನಿಮಗೆ ಒಂದು ಪ್ರೋಗ್ರಾಮ್ ಮಾಡಿಕೊಟ್ಟು ಅದ್ರ ಬಗ್ಗೆ ಎಜುಕೇಟ್ ಮಾಡಿ, ಒಂದು 8 ವಾರದ ಪ್ರೋಗ್ರಾಮ್ ಅಂತಿರುತ್ತೆ. ಅದರಲ್ಲಿ ನೀವು ಸರಿಯಾಗಿ ನಿಮ್ಮ ದೇಹಕ್ಕೆ ಯಾವ ರೀತಿ ಆಹಾರ ಕ್ರಮ ಫಾಲೋ ಮಾಡ್ಬೋದು, ಯಾವ ಥರ ವ್ಯಾಯಾಮ ಮಾಡ್ಬೋದು ಅನ್ನೋದನ್ನ ಕಲಿಬೋದು. ಅದಕ್ಕೆ ಜಾಯ್ನ್ ಆಗಬೇಕು ಅಂದರೆ ಈ ಮೇಲೆ ತೋರಿಸಿರುವಂತಹ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಆ ಪ್ರೋಗ್ರಾಮ್ ಹೇಗೆ ವರ್ಕ್ ಆಗುತ್ತೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಈ ವಿಡಿಯೋ ಲಿಂಕು ನನ್ನ ಡಿಸ್ಕ್ರಿಪ್ಷನ್ ಅಥವಾ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ಈ ವಿಡಿಯೋದಲ್ಲಿ ಕೇಳಿರುವಂತಹ ಒಂದು 8ರಿಂದ 9 ಪ್ರಶ್ನೆ ನಿಮ್ಮ ಬಗ್ಗೆ, ಅದನ್ನು ಇದರಲ್ಲಿ ಮೆನ್ಷನ್ ಮಾಡಿರುವಂತಹ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಟ್ರೆ ನಮ್ಮ ಟೀಮ್ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಪ್ರೋಗ್ರಾಮ್ಗೆ ಜಾಯಿನ್ ಮಾಡಿಸ್ಕೋತಾರೆ. ಇದು ಪೇಯ್ಡ್ ಪ್ರೋಗ್ರಾಮ್ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.